ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅವರಿವರೆಲ್ಲದೆ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿಯೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಜಗದ್ಗುರುಗಳು ಜಗದ್ಗುರುಗಳು ಶಿವ ಅವತಾರಿಗಳು ಆಗಿರುವಂತಹ ಪರಮ ಪೂಜ್ಯರಾದ ಸದ್ಗುರುಗಳಾದ ಶ್ರೀ ಸಿದ್ಧಾರೂಢಪ್ಪನವರ ಚರಣಾರವಿಂದಕ್ಕೂ ಹಾಗೆಯೇ ಶ್ರೀ ಶಿವಾನಂದಪ್ಪನವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಸಭೆಯಲ್ಲಿ ಉಪಸ್ಥಿತರಿರುವ ಸಾಧಕ ಸಾಧಕಿಯರು ಆಗಿರುವ ಸಂಬಂಧಿಕರಿಗೂ ಕೂಡ ಅವರ ಶಿಷ್ಯರ ಲಕ್ಷಣವನ್ನು ಹೇಳಿ ಆಯಿತು. ಇನ್ನು ಶಿಷ್ಯನಿಗೆ ವಿರುದ್ಧವಾದ ಶಿಷ್ಯನ ಲಕ್ಷಣ ಹೇಳಬೇಕು. ನಿಕೃಷ್ಟ ಶಿಷ್ಯ ಪೃಷ್ಟ ಶಿಷ್ಯ ಯಾಗಿರ್ತಾನೆ ಅನ್ನೋದನ್ನು ಹೇಳ್ತಾರೆ. ಗುರುವರ್ಣ ಬಲವಿಲ್ಲದವ ನೀರ ನೋದಲು ದೊರೆಯಲರಿಯದು ಸಮ್ಯಜ್ಞಾನ. ಗುರುವರ್ಣ ಬಲವಿಲ್ಲದವನು ಕೇಳ್ತಾ ಉಂಟೆ. ಗುರುವರ್ಣ ಬಲವಿಲ್ಲದವನು ಏನನು ಓದಲು ದೊರೆಯಲು ಅರಿಯಲು ಸಮ್ಯಜ್ಞಾನ. ಸಮ್ಯಜ್ಞಾನ ಆಚಾರ್ಯವಾನ್ ಪುರುಷೋವೇದ ಎಂಬುವ ಕೃತಿಯ ಅರ್ಥದಂತೆ ಆಚಾರ್ಯವಾನ್ ಪುರುಷೋವೇದ, ಗುರುಗಳನ್ನು ಮಾಡಿಕೊಂಡವರೇ ತತ್ವವನ್ನು ತಿಳಿಯಬಲ್ಲನಲ್ಲದೆ ತಾನೇ ಗ್ರಂಥಗಳನ್ನು ಅಧ್ಯಯನ ಮಾಡಿ ತತ್ವವನ್ನು ತಿಳಿಯುತ್ತೇನೆ ಎಂದು ಯಾರಾದರೂ ಪ್ರಯತ್ನ ಮಾಡಿದರೆ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗಲಾರದು ಅನ್ನುವ ಅಭಿಪ್ರಾಯ. ಗುರುವರ್ಣ ಪ್ರೀತಿಯೂ ಬೇಕು. ಗುರುವರ್ಣ ಬಲವಿಲ್ಲದವನು ಗುರುಗಳ ಪ್ರೀತಿಯನ್ನು ಸಂಪಾದನೆ ಮಾಡುವುದು ಬಹಳ ಮುಖ್ಯ. ಸನ್ನಡತೆಯಿಂದ ಗುರುಗಳು ಪ್ರೀತರಾಗುತ್ತಾರೆ, ಸೇವೆಯಿಂದ ಗುರುಗಳು ಪ್ರೀತರಾಗುತ್ತಾರೆ. ಅದಕ್ಕಾಗಿ ಗುರುಗಳನ್ನು ಮಾಡಿಕೊಳ್ಳಬಹುದು, ಆದರೆ ಆ ಗುರುಗಳ ಒಲುಮೆ ಪ್ರಾಪ್ತ ಆಗಬೇಕಂದ್ರೆ ಅವನ ಕರ್ತವ್ಯ ಇದೆ. ಅದನ್ನು ಹೊರ ಶಿಷ್ಯನ ಲಕ್ಷಣ ಹೇಳಬಲ್ಲಿ ಹೇಳ್ಕೊಂಡು ಬಂದಾಗಿದೆ. ಈಗೇನು ಹೇಳ್ತಾರೋ, ಯಾರೇ ಆಗಿದ್ದರೂ ಕೂಡ ಗುರುಗಳನ್ನು ಮಾಡಿಕೊಂಡರೆ ಮಾತ್ರ ಮುಕ್ತರಾಗಬಲ್ಲರು. ಗುರುವರನ ಒಲವಿಲ್ಲದವನು ಏನೆಲ್ಲವನ್ನು ಓದಬಹುದು, ಆದರೆ ಅವನು ಮುಕ್ತನಾಗಲಾರ. ಇದು ಸೂತ್ರ. ಅಶಿಷ್ಯನ ಲಕ್ಷಣ, ಕುಶಿಷ್ಯನ ಲಕ್ಷಣವನ್ನು ಹೊರಟಿದ ನೋಡೋಣ. ಗುರುವಿನೋಳು ಓವರಿ, ಗುರುವಿನೋಳು ಮರೆ ಮಿಥ್ಯೆ, ಗುರುವಿನೊಳಗೆ ತರ್ಕ ಕುಶಿಲಿಂದೆ, ದೊರಕೊಂಡ ನರನಿಗೆ ನರಕ ತಪ್ಪದು ನೀರೇ, ವರವೇದ ಶಾಸ್ತ್ರಾನುಮತವಿದು. ವರವೇದ ಶಾಸ್ತ್ರಾನುಮತವು ಇದು. ಏನಂತ ನೋಡ್ರಿ, ಒಂದೊಂದು ನುಡಿಯಲ್ಲಿ ಹೇಳ್ಕೊಂಡು ಹೋಗ್ತಾರೋ. ಆಶ್ರಮಕ್ಕೆ ಬಂದು ಕೆಲವು ದಿನ ಅಧ್ಯಯನಾದಿಗಳನ್ನು ಮಾಡಿದ ನಂತರ ತನಗೂ ಒಂದಿಷ್ಟು ಹಾಗೂ ಹೀಗೂ ಮಾತನಾಡಲಿಕ್ಕೆ ಬರುವಂತಹ ತಾಕತ್ತು ಬಂದಾಗ, ಅಂದರೆ ಶಾಸ್ತ್ರದ ಪ್ರಕ್ರಿಯೆಗಳನ್ನು ಸರಿಯಾಗಿ ಹೇಳ್ತಾನೋ ಇಲ್ಲ ಗೊತ್ತಿಲ್ಲ, ಅಂದು ಮಾತನಾಡುವ ಜಾಣ್ಮೆ ಬಂದಿದೆ. ಅಷ್ಟು ಮಾತಾಡ್ತಾನೆ. ಅವಾಗೇನಂತಾನ, ನಮ್ಮ ಗುರುಗಳಿಗೂ ನನಗೂ ಏನು ವ್ಯತ್ಯಾಸ ಇಲ್ಲ, ಇನ್ನೇನೋ ವ್ಯತ್ಯಾಸ ಇಲ್ಲ. ಅವರು ನಾನು ಸಮಾನರ. ಅವ್ರೇನು ಹೇಳ್ತಾರಲ್ಲ ಅದನ್ನೆಲ್ಲ ನಾನು ಹೇಳ್ತೀನಿ. ಅದಕ್ಕೆ ಅವರು ಶಿಷ್ಯರಾಗಬೇಡ್ರಿ, ನನ್ನ ಶಿಷ್ಯರ. ಗುರುವಿನೋಳು ಓವರಿ ಸಮಾನತೆ. ಗುರುವಿನಲ್ಲಿ ಸಮಾನತೆಯನ್ನು ಬಯಸಬಾರದು ಶಿಷ್ಯ. ತಂದೆಯೇ, ಪುತ್ರನೋ ಪುತ್ರನೇ.
ಪುತ್ರ ಎಷ್ಟು ದೊಡ್ಡವನಾದರೂ ಕೂಡ ತಂದೆಗೆ ಸಮನಲ್ಲ. ನಮ್ಮ ಅಪ್ಪ ಏನು ದೊಡ್ಡವ, ನನಗೆ ದೊಡ್ಡವ ಅಂದ್ರೆ ಲೋಕಾರೂಢಿ ಸ್ವಂತದೇನ ಗೊತ್ತ. ಹಾಗೆ ಇಲ್ಲಿ ಗುರುವಿನಲ್ಲಿ ಒಂದಿಷ್ಟು ಅಧ್ಯಯನ ಮಾಡಿ ಅರ್ಧಮರ್ಧ ಜ್ಞಾನ ಪ್ರಾಪ್ತಾಗಿ ನಮ್ಮ ಗುರುವರಿಗೂ ನನಗೆ ಸಮಾನತೆ ಇದೆ ಎನ್ನುವ ಭಾವನೆಯನ್ನು ತಂದುಕೊಳ್ಳುವವನು ಇವನು ಶಿಷ್ಯ, ದುಷ್ಟ ಶಿಷ್ಯ. ಗುರುವಿನೋಳು ಹೋಗಲಿ, ಗುರುವಿನೋಳು ಮರೆ. ಭಾಳ ದೊಡ್ಡ ಜ್ಞಾನಿಗಳನ್ನು ತಿಳ್ಕೊಂಡು ಬಂದೀನಿ ನಾನು. ಅವ್ರು ಹೊಸರು ಒಂದಿತ್ತು ಅಜ್ಞಾನ. ಶಿಷ್ಯ ಹೇಳೋ ಮಾತಿದ್ದ ಮರೆ ಅಂದ್ರೆ ಅಜ್ಞಾನ. ಗುರುವಿನೋಳು ಮರೆ. ಅಜ್ಞಾನ ಇನ್ನೂ ಸಂಪೂರ್ಣವಾಗಿ ಹೋಗಿಲ್ಲ ಅವತ್ತು. ಯಾಕಂದ್ರೆ ಲೋಕದ ವ್ಯವಹಾರ ಇನ್ನೂ ಅವ್ರ ಹತ್ತಿರ ಇತ್ತು. ನನ್ನ ವ್ಯವಹಾರಕ್ಕೂ ಅವ್ರ ವ್ಯವಹಾರಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅನ್ನುವಂತಹ ಭಾವದಿಂದ ಮಾತನಾಡುವ ಮಾತು ನಮ್ಮ ಗುರುಗಳಲ್ಲಿ ಇನ್ನೂ ಪರಿಪೂರ್ಣ ಜ್ಞಾನ ಆಗಿಲ್ಲ ಅನ್ನುವಂಥ ಅಭಿಪ್ರಾಯ. ಗುರುವಿನೋಳು ಮರೆ, ಮಿಥ್ಯೆ, ಸುಳ್ಳು, ಏನಾದರೂ ಆರೋಪ ಮಾಡೋದು ಮಿಥ್ಯೆ. ಗುರುಗಳಲ್ಲಿ ಏನಾದರೂ ಸುಳ್ಳನ್ನ ಆರೋಪ ಮಾಡುವುದು ಮಿಥ್ಯೆ. ಆಮೇಲೆ ಗುರುವಿನೊಳಗೆ ತರ್ಕ ಬುದ್ಧಿ, ಏನೆಲ್ಲ ಉತ್ಪತ್ತಿ ಮಾಡ್ತದೆ ತರ್ಕ ಬುದ್ಧಿ. ತರ್ಕ ಬುದ್ಧಿ ವೇದಾಂತವನ್ನು ತಿಳಿಯುವುದಕ್ಕೆ ಅನುಕೂಲ ಆಗಬೇಕು. ತರ್ಕ ಬುದ್ಧಿ ಅದಕ್ಕೆ ಬೇಕು, ವೇದಾಂತವನ್ನು ತಿಳಿಯುವುದಕ್ಕೆ. ಶ್ರುತಿ ಮತಃ ತರ್ಕೋನುವಂತಿ ಅನುಸಂಧೀಯತ. ಶ್ರುತಿಗೆ ಅನುಗುಣವಾದ ತರ್ಕ ಇರಲಿ, ಆದರೆ ತನ್ನ ಬುದ್ಧಿಗೆ ತೋಚಿದಂತೆ ತರ್ಕ ಮಾಡುವುದು ಯೋಗ್ಯವಲ್ಲ. ಗುರುಗಳ ಮಾತಿನಲ್ಲಿ ವಿಶ್ವಾಸ ಇಲ್ಲ ಅಂತ ಅರ್ಥ ಆಗುತ್ತೆ ತರ್ಕ ಮಾಡ್ಲಿಕ್ಕೆ ಹೋದ್ರೆ. ಹಿಂದಿನ ಸಚ್ಚಿಷ್ಯರ ಲಕ್ಷಣದಲ್ಲಿ ಹೇಳ್ಕೊಂಬಂದಾರ ಗುರುಗಳು ಏನು ಹೇಳ್ತಾರೆ ಅಲ್ಲಿ ಪೂರ್ಣ ನಂಬುದು ಇರಬೇಕಂತ. ಆದರೆ ತರ್ಕ ಮಾಡಪ್ಪ ಅಂತ ಅವ್ರು ಕೂಡ ವಾದ ಮಾಡಕ್ಕೆ ಬರ್ತಾರೆ. ಅದಕ್ಕಾಗಿ ಗುರುವಿನೊಳಗೆ ತರ್ಕ, ಖುಷಿ ನಿಂದೆ, ಅವರಲ್ಲಿ ಏನೂ ದೋಷ ಇಲ್ಲ. ಇಲ್ಲದೆ ದೋಷವನ್ನು ಆರೋಪ ಮಾಡಿ ಇನ್ನೊಬ್ಬರ ಮುಂದೆ ಮಾತನಾಡುವುದು ನಿಂದೆ. ಇನ್ನೊಬ್ಬರ ಹತ್ರ ಮಾತನಾಡ್ತಿರ್ತೇವಲ್ಲ ಅದು ನಿಂದೆ. ಖುಷಿ ನಿಂದೆ, ಅದು ಯಥಾರ್ಥವಾದ ನಿಂದೆ ಅಲ್ಲ. ಖುಷಿ ನಿಂದೆ, ಮಿಥ್ಯಾಭೂತವಾದ ಸುಳ್ಳಾದ ನಿಂದೆ. ಈ ಗುಣಗಳು ಯಾರಲ್ಲಿ ಇವೆಯೋ ಇಂತಹ ಗುಣಗಳಿಂದ ಕೂಡಿಕೊಂಡಿರುವಂತಹ ನರನಿಗೆ, ಮನುಷ್ಯನೇ ಅಲ್ಲ, ಮನುಷ್ಯನೇ ಇವ ನರನಿಗೆ ಶಿಷ್ಯಾಗಿ ಬಂದಿದ್ದಾನೆ. ಕರೆ ಶಿಷ್ಯತ್ವ ಇಲ್ಲ ನರನಿಗೆ. ನರಕ ತಪ್ಪದು ನೀಗೆ ಹೀಗೆ ಸರಳ ಸ್ವಭಾವದ ಮೈತ್ರಿಯೇ ನರಕ ತಪ್ಪದು. ಇದು ಸ್ವಕಪೋಲ ಕಲ್ಪಿತವಾದದ್ದು ಅಲ್ಲ ಅನ್ನೋದಕ್ಕೊಂದು ವಾಕ್ಯ ಬರೀತಾರೆ. ವರವೇದ ಶಾಸ್ತ್ರಾನುಮತವಿದು. ವರವೇದ ಶ್ರೇಷ್ಠವಾದ ವೇದಗಳ ಅಂತ್ಯಭಾಗದಲ್ಲಿ ಇರುವ ಶಾಸ್ತ್ರಾನುಮತವಿದು. ಉಪನಿಷನ್ ಮತ ಅಂತ ಇದರ ಅಭಿಪ್ರಾಯ. ಅದಕ್ಕಾಗಿ ಆಚಾರ್ಯವಾನು ಪುರುಷೋ ವೇದ. ಗುರುಗಳನ್ನು ಮಾಡಿಕೊಳ್ಳಬೇಕು. ಹಿಂದೆ ವರ ಶಿಷ್ಯ ಲಕ್ಷಣ ಹೇಳುವಾಗಿ ಹೇಳಿದ್ರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಮೂರೂ ಜನ ಅವರಲ್ಲಿ ಕಾಣಬೇಕು. ಅಷ್ಟೇ ಅಲ್ಲ, ಪರಬ್ರಹ್ಮ, ಗುರು ಪರಬ್ರಹ್ಮವೇ ಆಗಿದ್ದಾನೆ ಅನ್ನುವ ಭಾವ ಬೇಕು. ಪರಂತು ಇವರಲ್ಲಿ ಅವು ಯಾವೂ ಇಲ್ಲ. ಗುರುವಿನ ಸನ್ನಿಧಾನದಲ್ಲಿ ಇದ್ದಾನೆ, ಪರಂತು ಇವನಲ್ಲಿ ಆ ಯಾವ ಗುಣಗಳು ಇಲ್ಲದೆ ಇರುವುದರಿಂದ ಇವನಿಗೆ ಏನಂತಾರೆ ಅಂದ್ರೆ ದುಷ್ಟ ಶಿಷ್ಯ ಎಂದು ಕರೆಯುತ್ತಾರೆ. ನರಕ ತಪ್ಪದು ನೀವೇ. ಇಂತಹ ದುಷ್ಟ ಶಿಷ್ಯನಿಗೆ ಏನು ಪ್ರಾಪ್ತ ಆಗ್ತದಂತ ಹೇಳಿದ್ರೆ ನರಕದಲ್ಲಿ ಇರುವ ಸ್ಥಿತಿಯೇ ಪ್ರಾಪ್ತವಾಗುತ್ತದೆ. ಅದಕ್ಕಾಗಿ ಗುರುಗಳನ್ನು ಯಾವ ಕಾಲಕ್ಕೂ ನಿಂದಿಸಕೂಡದು. ಗುರುಗಳನ್ನು ಮಾಡಿಕೊಳ್ಳುವಾಗಲೇ ವಿಚಾರ ಮಾಡಿಕೊಳ್ಳಬೇಕು. ಗುರುಗಳನ್ನು ಮಾಡಿಕೊಳ್ಳುವಾಗ ನಿಜವಾಗಿ ಸಾಧಕನಾಗಿ ಗುರುಗಳ ಬಳಿಗೆ ಬರಬೇಕು. ಅದಕ್ಕೆ ಕಾಗಿ ಹಾಕಿದರೆ ಜೀವನೋಪಾಯ ಸುಲಭವಾಗಿ ಸಾಗುತ್ತದೆ. ಈ ಬುದ್ಧಿಯಿಂದ ಬರುವುದಲ್ಲ. ಒಂದಿಷ್ಟು ಕಾಗಿ ದಾರಿ ಮಾಡಿದರೆ, ಕಾಗಿ ಬಟ್ಟೆ ಧರಿಸಿದರೆ ಸುಲಭವಾಗಿ ಜೀವನ ಆಗ್ತದೆ ಅನ್ನುವ ದೃಷ್ಟಿಯಿಂದ
ಗುರುಗಳ ಸನ್ನಿಧಾನಕ್ಕೆ ಬರುವುದು ಅಲ್ಲ. ಏನೇ ಆದರೂ ಆತ್ಮತತ್ವವನ್ನೇ ತಿಳಿಯಬೇಕೆಂಬುವ ಇಚ್ಛೆಯಿಂದ ಬರಬೇಕು. ಆದರೆ ಆ ಇಚ್ಛೆ ಇವನಲ್ಲಿ ಇಲ್ಲ ಅಂದರೆ ನರಕಕ್ಕೆ ಹೋಗುತ್ತಾನೆ ಅಂತ ಇವ್ರ ಅಭಿಪ್ರಾಯ, ಮತ್ತೇನಲ್ಲ. ಇನ್ನೂ ಬರೀತಾರೆ ಅವನ ಬಗ್ಗೆ ಒಂದೊಂದು ಬರೀತಾರೆ. ಪ್ರತಿಕೂಲನು, ಗುರುಗಳು ಹೇಳಿದ್ದನ್ನು ಯಾವುದನ್ನು ಸರಿಯಾಗಿ ಮಾಡೋದೇ ಇಲ್ಲ, ವಿರುದ್ಧವಾಗೇ ಮಾಡೋದು. ಪ್ರತಿಕೂಲನು, ಅಭಿಮಾನಿ, ಬಹಳ ದೊಡ್ಡ ಅಭಿಮಾನಿದೆ, ಅಭಿಮಾನಿ. ಪ್ರತಿಕೂಲನು ಅಭಿಮಾನಿ. ಮತಿಹೀನರು, ಬುದ್ಧಿ ಇಲ್ಲ, ಪಕ್ಕಾ ಬುದ್ಧಿ ಇಲ್ಲ. ಮತಿ ಅಂದ್ರೆ ಬುದ್ಧಿ. ಮತಿಹೀನನು ಅಂದ್ರೆ ಅಧ್ಯಾತ್ಮವನ್ನು ತಿಳಿಯುವ ಬುದ್ಧಿ ಇಲ್ಲ, ಆತ್ಮತತ್ವವನ್ನು ತಿಳಿಯುವ ಬುದ್ಧಿ ಇಲ್ಲ. ಮತಿಹೀನನು. ಅಸ್ಥಿರನು, ಭಾಳ ಚಂಚಲ, ಅಸ್ಥಿರನು. ನನ್ನ ಕಡೆ ಮನಸ್ಸಿಲ್ಲ ಇಲ್ಲ ಅವನು, ಹಾಗೆ ಆಟಾಡೋದು. ಅಸ್ಥಿರನು. ಬರೀತಾರೆ. ಅತಿ ಮೂರ್ಖನು, ಅಲ್ಪ ಸ್ವಲ್ಪ ತಿಳುವಳಿಕೆ ಬಂದಿರಬೇಕು, ನನ್ನಂಥ ತಿಳುವಳಿಕೆ ಯಾರಲ್ಲಿಯೂ ಇಲ್ಲ ಅನ್ನುವ ಭಾವ ಮೂಡಿರಬೇಕು, ಅವನನ್ನು ಅತಿ ಮೂರ್ಖ ಅಂತ ಕರೀತಾರೆ. ಜ್ಞಾನ ಲವ ದುರ್ವಿದಬ್ಧಂ ಬ್ರಹ್ಮಾಪಿ ನರಂ ನ ರಂಜಯತಿ. ಅತ್ಯಂತ ಅಜ್ಞಾನಿಯಾದವನನ್ನ ತಿದ್ದಬಹುದು. ಇನ್ನ ತಿಳಿಯಲೇಬೇಕು ಅನ್ನೋ ಇಚ್ಛೆಯಿಂದ ಬಂದಿರುವ ವರ ಶಿಷ್ಯ, ಅವನನ್ನ ಗುರಿ ಮುಟ್ಟಿಸಬಹುದು. ಆದ್ರೆ ಅಲ್ಪ ಸ್ವಲ್ಪ ತಿಳಿದು ನಾನೇ ಎಲ್ಲವನ್ನು ತಿಳಿದಿದ್ದೇನೆ, ಜ್ಞಾನ ಲವ ದುರ್ವಿದಗ್ಧಂ, ನಾನೇ ಎಲ್ಲವನ್ನು ತಿಳಿದಿದ್ದೇನೆ ಎನ್ನುವಂತಹ ಈ ಮೂರ್ಖನನ್ನ ಬ್ರಹ್ಮನೂ ಕೂಡ ಅವನಲ್ಲಿರುವ ಮೂರ್ಖತನವನ್ನು ಕಳೆಯಲಾರ, ಅವನು ದೂರಿಟ್ಬಿಡು ಅಂತ ಅಭಿಪ್ರಾಯ. ಅತಿ ಮೂರ್ಖನು, ಬರೀ ಮೂರ್ಖ ಅಲ್ಲ, ಅತಿ ಮೂರ್ಖನು. ಉರುತರ ಪಿಶುನನು, ಉರುತರ ಪಿಸುನನು. ಉರುತರ ಸುಳ್ಳು ಹೇಳೋದ್ರಲ್ಲಿ ಯಾಕೆ ಅವರೇ ಬರ್ತಾರೆ ಉರುತರ ಅಂತ. ಸುಳ್ಳು ಹೇಳುವುದರಲ್ಲಿ ಅಗ್ರಗಣ್ಯ. ಬಾಯಿ ಬಿಟ್ಟಂದ್ರೆ ಬರೀ ಸುಳ್ಳು ಹೇಳೋದು, ಖರೆ ಹೇಳೋದು ಇಲ್ಲ ಇಲ್ಲ, ಒಂದು ಇಲ್ಲ ಇಲ್ಲ. ಪಿಸುನನು. ರತಿಕರನು, ಕಾಮಾಕಾರ ವೃತ್ತಿಯುಳ್ಳವರು. ರತಿಕರನು. ಕ್ರೂರನು, ಯಾರಿಗೆ ಕ್ರೂರ ಇಡಬೇಕು, ಇನ್ನೊಬ್ಬರಿಗೆ ಬೈಯುವುದು, ಬರಿದು ದುಡಿದು ಹಿಂಸಿಸುವುದು. ಅತಿ ಕ್ರೂರನು, ಬರೀ ಕ್ರೂರ ಅನ್ನಲಿಲ್ಲ. ಅತಿ ಕ್ಷುದ್ರನು. ಕ್ರೂರ ಬೇರೆ, ಅತಿ ಕ್ಷುದ್ರ ಬೇರೆ. ಮತ್ತೆ ಕ್ರೂರನು. ಕ್ಷುದ್ರನು, ಅತ್ಯಂತ ನಿಕೃಷ್ಟವಾದ ಗುಣಗಳುಳ್ಳವನು. ಕ್ಷುದ್ರ, ಬಹಳ ಅಲ್ಪ ಬುದ್ಧಿಯುಳ್ಳವನು ಕ್ಷುದ್ರನು. ಎನಿಪು, ಕ್ಷುದ್ರನು, ಎನಿಪ, ದುಸ್ಥಿತಿಯುಳ್ಳವನೇ ಇತ್ಯಾದಿ. ದುರ್ಗುಣಗಳಿಂದ ಕೂಡಿಕೊಂಡಂತಹ ದುಸ್ಥಿತಿ, ಯೋಗ್ಯವಾದ ಸ್ಥಿತಿ ಅಲ್ಲ, ಕಪಟ ಸಹಿತವಾದ ಸ್ಥಿತಿ ಉಳ್ಳವನೇ ನಿರಾಕೃತ ಶಿಷ್ಯ. ಇಂತಹ ಶಿಷ್ಯನನ್ನ ನಿರಾಕರಣೆ ಮಾಡಿ ಅವನು ಇಟ್ಟುಕೊಳ್ಳಕೂಡದು. ಮತ್ತಷ್ಟು ಹಾಳು ಮಾಡ್ತಾನೆ ನಮ್ಮ ಶಿಷ್ಯರನ್ನ. ನೀವು ಒಬ್ಬನ ಹಾಳಾಗೋದಿಲ್ಲ, ಮತ್ತಷ್ಟು ಮಂದಿ ಹಾಳು ಮಾಡ್ತಾನೆ. ಟೊಮೆಟೊ ಹಣ್ಣು ಅಂತ ಇರ್ತಾವಲ್ಲ, ರಾಶಿ ಆಗಿರ್ತಾರೆ. ಒಂದು ಟೊಮೆಟೊ ಹಣ್ಣು ಕೊಳತ್ರೆ ಈ ಥರದ್ದು ಹೊರಗೆ ಹೋಗಿಬೇಕು. ಅಲ್ಲೇ ಬಿಟ್ಟರೆ ಮತ್ತೊಂದು ಆಕಾರನ ಕೊಳಿಸ್ತಾರೆ. ಅವನ ಆಕಾರ ಮಾತ್ರ 10-20 ಕೊಳಿಸ್ತಾವೆ. ಇದು ಒಂದರಿಂದ ಕೆಟ್ಕೊಂಡು ಹೋಗುದು. ಲೋಕಾರೋಗ್ಯ ದೃಷ್ಟಾಂತ. ಒಂದು ಟೊಮೆಟೊ ಕೆಟ್ಟಂದ್ರೆ ಕೆಡಿಸ್ಕೊಂತ ಹೋಗುತ್ತೆ. ಅದಕ್ಕೆ ಇವನನ್ನು ತ್ಯಾಗ ಮಾಡಿ, ಇಂತಹ ಶಿಷ್ಯನನ್ನು ಸ್ವೀಕಾರ ಮಾಡಬಾರದು ಅಂತ ಅಭಿಪ್ರಾಯ. ನಿರಾಕೃತ ಶಿಷ್ಯ ಹೇಳ್ತಾರೆ ಒಂದೊಂದು ಅವರು ಕಲ್ಯಾಣ ಗುಣಗಳನ್ನು ಹೇಳ್ತಾರೆ ನೋಡಿ. ಅಲಸನು. ಆಲಸ್ಯಂ ಶರೀರಸ್ಥೋ ಮಹಾನ್ ರಿಪುಹು. ಆಲಸ್ಯ ಅನ್ನೋದು ನಮ್ಮ ಶರೀರದಲ್ಲಿರುವ ದೊಡ್ಡ ವೈರಿ. ಆಲಸ್ಯ ಇಂದ ಮಾಡೋದನ್ನು ನಾಳೆ ಮಾಡ್ತೇನೆ, ನಾವು ಇಂದು ಮಾಡೋದನ್ನ ನಾಳೆ ಮಾಡಿ. ಅಲಸನು. ಪರಪೀಡಕನು. ಇನ್ನೊಬ್ಬರಿಗೆ ತೊಂದರೆ ಕೊಡುವುದೇ ಅವನ ಕಾಯಕ.
ಪರಪೀಡತನು, ನಿದ್ರಾಪರನು. ವ್ಯವಸ್ಥೆ ಇದ್ರೆ 3 ದಿನ ಮಾಡ್ಕೊಳ್ಳೋ ಪೈಕಿ ನಿದ್ರಾಪರನು. ಅತಿ ಖಳನು, ಖಳ ಅಂದ್ರೆ ದುಷ್ಟ, ಅತಿ ದುಷ್ಟ, ಅತಿ ಖಳನು. ಅಧಮನು, ಮನುಷ್ಯ ಅನ್ನೋದು ಕಷ್ಟ. ಅಧಮನು, ಅಧಮ ಅಧಮ. ಕೋಪಿ, ಕೋಪಿ ಭಾಳ ಕೋಪಿಷ್ಟ. ಕೋಪ ತನ್ನ ವೈರಿ ಕರೆ ಗೊತ್ತಿಲ್ಲ ಅವನ, ಭಾಳ ಕೋಪಿಷ್ಟ, ಕೋಪಿ. ಕುಲಹೀನ, ಲೋಕಾರೂಢಿ, ಕುಲಹೀನ. ಕುಲಗಳನ್ನ ಅಂಗೀಕಾರ ಮಾಡ್ಯಾರ, ಲೋಕಾರೂಢಿ ಕುಲಗಳನ್ನ ಅಂಗೀಕಾರ ಮಾಡ್ಯಾರ. ನಮ್ಮ ಶಾಸ್ತ್ರದಲ್ಲಿ ಸದ್ಗುಣವುಳ್ಳಂತಹ ಮಹಾನುಭಾವರೆಲ್ಲರೂ ಅಧಿಕಾರಿ. ಜಾತಿ ಕುಲ ಗೋತ್ರ ಏನೋ ನೋಡೋಂಗಿಲ್ಲ ಅಂತ ಹೇಳ್ಕೊಂಡು ಬಂದಿದೆ. ಮತ್ತು ಇಲ್ಲಿ ಕುಲ ಶಬ್ದನೂ ಬರ್ತಾರೆ, ಶ್ರೀಮಂತ ಕುಲ ಸುಮಯುಗಿ ಕುಲಹೀನ. ಮಾನವ ಕುಲ, ನಮ್ಮ ಎಲ್ಲರ ಕುಲ ಯಾವುದು ಅಂದ್ರೆ ಮಾನವ ಕುಲ. ಮಾನವ ಕುಲ, ಹೆಣ್ಮಕ್ಳು ಬಂತು, ಗಂಡು ಮಕ್ಕಳು ಬಂತು, ಎಲ್ಲರೂ ಬಂತು. ಮಾನವ ನಮ್ಮ ಕುಲದ ಕರ್ತವ್ಯ ಏನು ಅಂತ ಕೇಳಿದರು. ತಾಯಿಯ ಗರ್ಭದಳು ಆನಿರ್ದ ವೇಳೆಯೊಳಲ್ಲಿ ಹೇಯದತಿ ಬಾರಿಗೆ ಮನಂನೊಂದು ತಿಳಿಸುತ್ತೀಯ ಹೇಯವನು ಬಿಟ್ಟು ಏಕತೆ ಇಂಟು ಪರಮಟ್ಟಿರುವೆನು. ಇದನ್ನೇ ಭಾಷಣ ಕೇಳಿದೆ. ತಾಯಿ ಗರ್ಭದಾಗಿದ್ದ 3 ಮಾತು ಕೊಟ್ಟು ಬಂದೆ. ಏನು ಕೊಟ್ಟಿದ್ದೇವೆ? ಈ ಗರ್ಭದಿಂದ ನಾನು ಹೊರಗೆ ಹಾಕಪ್ಪ, ಅದೆಲ್ಲ ಕತೆ ಹಿಂದೆ ಹೇಳಾಗೈತೆ, ಸುಮ್ಮನೆ ನೆನಪು ಮಾಡಿಕೊಟ್ರೆ ಅಷ್ಟೇ. ಹೊರಗೆ ಹಾಕಪ್ಪ, ಹೊರಗೆ ಹೋದ್ಮೇಲೆ ಏನು ಮಾಡ್ತೀವಿ ಅಂದ, ಮೊದಲೊಂದಿನನ್ನು ಒಲಿಸಿಕೊಳ್ಳುತ್ತೇನೆ ಅಂತ ಪರಮಾತ್ಮ. ಗರ್ಭದಾಗಿದ್ದು ಶಿಶು ಹೊರಗೆ ಹೋದ್ಮೇಲೆ ಏನು ಮಾಡ್ತೀವಿ? ನಿನ್ನನ್ನು ಒಲಿಸಿಕೊಳ್ಳು. ಮತ್ತೇನು ಮಾಡ್ತೀವಿ? ಆಸೆಯನ್ನು ಗೆಲ್ಲು, ಮಾಯೆಯನ್ನು ಗೆಲ್ಲು. ಮತ್ತೇನು ಮಾಡ್ತೀವಿ? ಮತ್ತು ಈ ಗರ್ಭವಾಸ ದುಃಖಕ್ಕೆ ಬಾರದಂತೆ ಮಾಡಿಕೊಳ್ಳುತ್ತೇನೆ ಅಂದರೆ ತತ್ವಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಗುತ್ತೇನೆ. 3 ಮಾತು ಕೊಟ್ಟು ಬಂದಿದ್ದೇವೆ ನಾವು, ನೀವು ಎಲ್ಲ. ಹಾಗಾದ್ರೆ ಮುಖ್ಯ ಕರ್ತವ್ಯ ಇದೆ. ಮಾನವ ಕುಲದಲ್ಲಿ ಹುಟ್ಟಿರುವಂತಹ ಜೀವಾತ್ಮರುಗಳು ಆದ ನಮ್ಮ ನಿಮ್ಮೆಲ್ಲರ ಮುಖ್ಯ ಕರ್ತವ್ಯ ಏನು ಅಂತ ಕೇಳಿದರೆ, ಈ 3 ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು. ಪರಮಾತ್ಮನನ್ನ ನಮ್ಮ ಕಾಣಕ್ಕಾಗೋದಿಲ್ಲ, ಅವನು ಪರೋಕ್ಷದಾನ. ಅದಕ್ಕೆ ಗ್ರಂಥಕಾರರು ಬರೆದರು, ಕಾಯಜ ವಿರೋಧಿ ಗುರುಶಂಭು ಲಿಂಗವನ್ನು ವಧಿಸಿ. ಕಾಯಜ ವಿರೋಧಿ ಗುರುಶಂಭು ಲಿಂಗವನ್ನು ವಧಿಸಿ. ಗುರುಗಳನ್ನು ಸೇರಿಸ್ಯಾರೆ. ಪರಮಾತ್ಮನಿಗೂ ಗುರುಗಳಿಗೂ ಅಭೇದ ಮಾಡ್ಯಾರ. ಗುರುಗಳ ಪ್ರಸನ್ನತೆ ಆದ್ರೆ ದೇವರ ಪ್ರಸನ್ನತೆ ಆಗ್ತದೆ. ಗುರುಗಳ ಒಲಿಮೆ ಆದ್ರೆ ದೇವರ ಒಲಿಮೆ ಆದಂತೆಯೇ ನಿಸ್ಸಂಶಯ. ಅದಕ್ಕಾಗಿ ಒಂದನೇ ಮಾತು ಏನಪ್ಪ ಅಂದ್ರೆ, ನಮ್ಮದು ಗುರುಗಳನ್ನು ಮಾಡಿಕೊಳ್ಳಬೇಕು, ಅವರ ಒಲಿಮೆಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಮಾಡ್ಕೊಂಡಿದ್ದೇವೆ ಏನಂತ ನಮಗೆ ನಾವು ಪ್ರಶ್ನೆ ಮಾಡಿಕೊಂಡಿದ್ದೇವೋ ಹೇ? ಗುರುವಿನ ಒಲಿಮೆ ಆಗಿದೆಯೋ ಹೇ? ಗುರುಗಳನ್ನು ಮಾಡ್ಕೊಂಡ ಮೇಲೆ ಆಗ್ಬೇಕಲ್ಲ ಇದು. ಗುರುಗಳನ್ನು ಮಾಡ್ಕೊಂಡವ್ರು ಎಷ್ಟು ಜನ ಗುರುಪುತ್ರ ಆಗಬೇಕು. ಅಪುತ್ರಷ್ಟೇ ಬೇಕಿರಲ್ಲ. ಯಾರು ಗುರುಪುತ್ರರು ಅಲ್ಲವೋ ಅವರಿಗೆ ಮೋಕ್ಷ ಎಂದೂ ಆಗುವುದಿಲ್ಲ, ಅವ್ರ ನಿತ್ಯ ಸುಖದ ಪ್ರಾಪ್ತಿ ಎಂದೂ ಆಗುವುದಿಲ್ಲ, ಅವರಿಗೆ ಜನರ ಮರಣಾತ್ಮಕವಾದ ಸಂಸಾರದಿಂದ ಬಿಡುಗಡೆ ಆಗುವುದಿಲ್ಲ. ಅದಕ್ಕಾಗಿ ಗುರುಗಳನ್ನು ಮಾಡಿಕೊಳ್ಳಲೇಬೇಕು ಅಂತ ಶಾಸ್ತ್ರ ಇದೆ. ನಾವು ಮಾನವರಾಗಿ ಹುಟ್ಟಿದವರೆಲ್ಲರೂ ಗುರುಗಳನ್ನು ಮಾಡ್ಕೋಬೇಕು. ಯಾರು ಹೇಳಿದ್ರಂತ, ಯಾರು ನನ್ನ ಗುರು ಅಂದ್ರೆ ಪತ್ನಿ ಮೇರಾ ಗುರು ಅಂದ್ರಂತ. ಪೈಸಾ ಮೇರಾ ಪರಮಾತ್ಮ, ಪರಮಾತ್ಮ ಏನಂದ್ರೆ ಪೈಸಾ, ಗುರುಗಳು ಯಾರಂದ್ರೆ ಸಿರಿ ಗುರು. ಶ್ರೀ ಗುರುಗಳಲ್ಲ, ಸಿರಿ ಗುರುಗಳು. ಸುಮ್ಮನೆ ತಮಾಷೆಯಾಗಿ ಮಾತ್ರ. ನಿಜವಾಗಿ ಗುರುಗಳನ್ನು ಮಾಡಿಕೊಳ್ಳಲೇಬೇಕು. ಒಂದೇ
ಆಸೆಯನ್ನು ಗೆಲ್ಲಬೇಕಂದ್ರೆ ಏನಿದ್ರ ಅರ್ಥ? ಮನದ ಮುಂದಿನ ಆಸೆಯೇ ಮಾಯೆ ನೋಡ ಅಂತ ಹೇಳಿದ್ದಾರೆ. ಆಸೆ ಅಂದ್ರೆ ಏನು? ಮಾಯೆ. ಮಾಯೆ ಅಂದ್ರೆ ಏನು? ಆಸೆ. ಅದನ್ನು ಅನ್ವಯ ಮಾಡಿಬಿಡ್ಬೇಕು. ಆಸೆಯನ್ನು ಗೆಲ್ಲಬೇಕಂದ್ರೆ ಶರೀರ ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಕ ಮಾಡಲೇಬೇಕು. ದುರಾಸೆ ಇರಬಾರ್ದು, ಆಸೆ ಇರಬೇಕು, ದುರಾಸೆ ಇರಬಾರ್ದು. ಎರಡೂ ಮಾತು. ಗುರುಗಳನ್ನು ಮಾಡಿಕೊಳ್ಳಲಿಲ್ಲ, ಆಸೆಯನ್ನ ಬಿಡಲಿಲ್ಲ, ಎರಡೂ ಇಲ್ಲ. ಅದು ಬಿಟ್ಟು ಜ್ಞಾನ ಆಗೋದಿಲ್ಲ, ಗುರುಗಳನ್ನು ಮಾಡಿಕೊಂಡಿಲ್ಲ, ಜ್ಞಾನ ಅಂತೂ ಆಗೋದಿಲ್ಲ, ಗರ್ಭವಾಸದ ತಪ್ಪುದಿಲ್ಲ. ಮಾನವ ಕುಲ ಮಾನವನಾಗಿ ಹುಟ್ಟಿ ಈ ಮಾರ್ಗದಲ್ಲಿ ಯಾವನು ತನ್ನನ್ನು ತೊಡಗಿಸಿಕೊಂಡಿಲ್ಲವೋ ಅವನು ಕುಲಹೀನ. ಇದು ಕುಲಹೀನ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಕತ್ತೇನೆ, ಮತ್ತೇನಿಲ್ಲ. ಕುಲಹೀನ, ಮಾನವ ಕುಲಹೀನ. ಎಷ್ಟೇ ಆಗಲಿ ಪ್ರಪಂಚದಲ್ಲಿ ಇರೋರಿಗೆ ಹೇಳ್ತದ ಶಾಸ್ತ್ರ ಹೇಗಿರ್ಬೇಕು ಅನ್ನೋದು ಹೇಳಿ. ಸ್ವಕರ್ಮ ಧರ್ಮಾರ್ಜಿತ ಜೀವಿತಾನ ಶಾಸ್ತ್ರೇಷು ದಾರೇಷು ಸದಾರತಾನ ಜಿತೇಂದ್ರಿಯಾಣಾಂ ಅತಿಥಿಪ್ರಿಯಾಣಾಂ ಗೃಹೇಪಿ ಮೋಕ್ಷ ಪುರುಷೋತ್ತಮಾನ. ಏನಂತ ಈ ಶ್ಲೋಕ ಅಂತ ಕೇಳಿದರೆ ಎಲ್ಲರಿಗೂ ಹೇಳ್ತದೆ ಈ ಶ್ಲೋಕ. ಸ್ವಕರ್ಮ ಧರ್ಮಾರ್ಜಿತ ಜೀವಿತಾನ, ವರ್ಣಕ್ಕೆ ಅನುಗುಣವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ವರ್ಣ ಜಾತಿ ಅಲ್ಲ, ವರ್ಣಕ್ಕೆ ಅನುಗುಣವಾಗಿ ಆಯಾಯ ಕಾಯಕಗಳು. ಆ ಕಾಯಕಗಳು ಧರ್ಮ ಪುರಸ್ಸರವಾಗಿರಬೇಕು. ಸ್ವಕರ್ಮ ಧರ್ಮಾರ್ಜಿತ ಜೀವಿತಾನ, ಕಾಯಕದಲ್ಲಿ ಅನ್ಯಾಯ, ಮೋಸ, ವಂಚನೆ ಇರಕೂಡದು. ಅದು ಯಾವುದೇ ಕಾಯಕ ಮಾಡುತ್ತೆ, ಕಾಯಕ ಸತ್ಯ ಶುದ್ಧವಾಗಿರಬೇಕು. ಇದು ಒಂದು ಸಾಲ. ಸ್ವಕರ್ಮ ಧರ್ಮಾರ್ಜಿತ ಜೀವಿತಾನ ಶಾಸ್ತ್ರೇಷು ದಾರೇಷು ಸದಾರತಾನ. ಶಾಸ್ತ್ರ ಓದಿ ಮದುವೆ ಮಾಡಿಕೊಡ್ರಿ ಅಂತದ್ದು. ಶಾಸ್ತ್ರ ಓದಿ ಲಗ್ನ ಮಾಡಿಕೊಡ್ರಿ ಅಂತ. ಎಷ್ಟು ಜನ ಶಾಸ್ತ್ರ ಓದಿ ಲಗ್ನ ಮಾಡ್ಕೊಂಡಿದ್ದೇವೆ? ಪ್ರಾಪಂಚಿಕ ವ್ಯವಹಾರವನ್ನು ಎಷ್ಟು ಜನ ತಿಳ್ಕೊಂಡಿದ್ದೇವೆ? ಲಗ್ನ ಮಾಡ್ಕೊಂಡಿದ್ದೀರಲ್ಲ, ಅಪುರೋಹಿತರ ಮಂತ್ರ ಹೇಳ್ತಾರಲ್ಲ, ಆ ಮಂತ್ರಗಳ ಅರ್ಥ ಎಷ್ಟು ಮಂದಿಗಾಗಿ ಅದು ತಿಳಿತಾವೋ ಇಲ್ಲೋ ಮಂತ್ರಗಳು ಗೊತ್ತೇ. ತಮಾಷೆಯಾಗಿ ಹೇಳ್ತೀನಿ ಒಂದು ಮಾತ. ಅವ ಹೇಳ್ತಿರ್ತಾನೆ, ಪುರೋಹಿತ, ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಇದೊಂದು ಮಂತ್ರ. ಆಗ ವರ ಕನ್ಯೆಗೆ ಮಂಗಲಸೂತ್ರ ಕಟ್ಟಬೇಕು. ಆ ಸಂದರ್ಭದಲ್ಲಿ ಹೇಳುವಂತಹ ಮಂತ್ರ ಇದು. ಏನಂತ ನಾವು ಪುರೋಹಿತ, ಮಾಂಗಲ್ಯಂ ತಂತುನಾನೇನ, ದಾರದಲ್ಲಿ ಪೋಣಿಸಿರುವ, ಯಾಕೆ ರಿಮಿನಿ ಸರ, ಮಾಂಗಲ್ಯ ಸರ ಅಂತ ಕಟ್ತಾರೆ. ತಂತು ನಾನೇನ ಅಂದ್ರೆ ದಾರದಿಂದ ಕಟ್ತಾರೆ. ಮಮ್ಮ ಜೀವನ ಹೇತುನ, ನನ್ನ ಜೀವನಕ್ಕೆ ಕಾರಣವಾಗಿರುವ ನೀನು, ಅದನ್ನು ಇಟ್ಟುಕೊಂಡು ನಿನ್ನ ಕಂಠದಲ್ಲಿ ನಾನು ತಪ್ಪುತ್ತಿದ್ದೇನೆ. ಕಂಠೆ ಬದ್ನಾಮಿ ಶುಭವೇ ಎಲೈ, ಶುಭ ಲಕ್ಷಣವುಳ್ಳ ಸ್ತ್ರೀಯರೇ, ಶಾರದಾಂ ಶತಂ, 100 ವರ್ಷಗಳವರೆಗೆ ಬದುಕು ಅನ್ನೋ ಅರ್ಥ ಇದೆ ಅದಕ್ಕೆ. ಆಗ ಹುಡುಗನ ಕಡೆಯಿಂದ ಹೇಳಿಸ್ಲಿಕ್ಕೆ ಮಾತ್ರ ಪುರೋಹಿತ ಹುಡುಗನ ಕಡೆಯಿಂದ ಹೇಳ್ತಾವಿಲ್ಲ ಬರ್ತಿಲ್ಲ, ಅವನೇ ಹೇಳ್ತಾನೆ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ಜೀವ ಶರದಾಂ ಶತಂ ಕಟ್ಟು. ಅವನು ಕಷ್ಟ ಯಾರು ಕಂಡ ಅಂತ ನಾಲ್ಕು ಮಂತ್ರ ಹೇಳ್ಬೇಕು, ಹುಡುಗ ಹೇಳ್ಬೇಕು, ಹುಡುಗನ ಬಾಯಲ್ಲಿ ಹೇಳಿಸ್ಬೇಕು, ಅದನ್ನ ಹೇಳಿಸಿ ಕಟ್ಟಿಸ್ಬೇಕು. ಮಂತ್ರ ಹೇಳಿದ ಶಾಸ್ತ್ರ ಗೊತ್ತು, ಅದನ್ನ ಹೇಳಕತ್ತಿಲ್ಲ. ಶಾಸ್ತ್ರ ಗೊತ್ತಿದ್ರೆ ಇದು ಗೊತ್ತಾಕತಿ. ಶಾಸ್ತ್ರ ಗೊತ್ತು, ಅದಕ್ಕೆ ಬರಲ್ಲ ಅವರು. ಶಾಸ್ತ್ರೇಶು ದಾರೇಶು ಸದಾರತಾನ,
ಮೊದಲು ಶಾಸ್ತ್ರ ಓದು. ಗೃಹಸ್ಥಾಶ್ರಮ ಹೇಗಿರಬೇಕು ಅಂತ ಹೇಳ್ತಕ್ಕ ಶಾಸ್ತ್ರ. ಗೃಹಸ್ಥಾಶ್ರಮದಲ್ಲಿ ಹೇಗೆ ನಡೆಯಬೇಕು ಅನ್ನೋದು ಹೇಳ್ತಕ್ಕ ಶಾಸ್ತ್ರ. ಅದಕ್ಕಾಗಿ ಶಾಸ್ತ್ರ ಓದ್ರಿ, ಆಮೇಲೆ ಲಗ್ನ ಮಾಡಿಕೊಡ್ರಿ. ಲಗ್ನದಲ್ಲಿಯೂ ಕೂಡ ನೀವು ಅತ್ಯಂತ ನಿಪುಣರಾಗಿ ಜೀವನ ಮಾಡಲಿಕ್ಕೆ ಬರ್ತದೆ. ಅಂದರೆ ಮುಂದಿನ ಸಾಂಸಾರಿಕ ಜೀವನದಲ್ಲಿ ಅತ್ಯಂತ ಸುಂದರವಾಗಿ ಜೀವನ ಮಾಡಲಿಕ್ಕೆ ಬರ್ತದೆ ಅಂತ ಇದರ ಅರ್ಥ. ಏನು ಹಾಕೊಂಡ್ರಿ ಮದುವೆ ಮಾಡ್ಕೊಂಡ್ರಿ, ಎಷ್ಟು ಬಂದಿದ್ರೆ ಅರ್ಥ ಮಾಡಿರಿ, ಮಾಡಿಲ್ಲ. ಅದಕ್ಕೆ ಮೊದಲು ಶಾಸ್ತ್ರ ಓದಬೇಕು ಅಂತ ಇದರ ಅಭಿಪ್ರಾಯ. ಶಾಸ್ತ್ರ ಓದಿದ ಮೇಲೆ ಏನೆಲ್ಲ ಸಿಗ್ತದೆ. ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಬೇಕು. ಶಾಸ್ತ್ರವನ್ನು ಅಧ್ಯಯನ ಮಾಡದೆ ಹೋದರೆ ಉಪಯೋಗ ಆಗೋದಿಲ್ಲ. ಶಾಸ್ತ್ರ ಅಧ್ಯಯನ ಮಾಡಬೇಕಾದ್ರೆ ಏನು ಮಾಡಬೇಕು? ಗುರುಗಳನ್ನು ಮಾಡಬೇಕು. ಗುರುಗಳನ್ನು ಮಾಡ್ಕೊಂಡ್ಮೇಲೆ ಶಾಸ್ತ್ರಕಾರರು ಬಾ ಅಂತ ಹೇಳ್ತಾರೆ, ನೀವು ಹೋಗಬೇಕು. ಅನುಕೂಲ ಆದಾಗ ಹೋಗ್ರಿ, ಪ್ರತಿಕೂಲ ಆದಾಗ ಬಿಡ್ರಿ. ಅಂತೂ ಶಾಸ್ತ್ರ ಅಧ್ಯಯನ ಮಾಡುವಂತಹ ಬುದ್ಧಿ ನಮ್ಮಲ್ಲಿ ಇರಬೇಕು ಅನ್ನೋದು ಮುಖ್ಯವಾದ ಅಭಿಪ್ರಾಯ. ಈ ಅಭಿಪ್ರಾಯವನ್ನು ಇಟ್ಟುಕೊಂಡಾಗ ಗೊತ್ತಾಗ್ತದೆ ನಿಮ್ಮ ಜೀವನ ಸುಖಮಯವಾಗಿರಬೇಕು. 3 ಮಾತು ಮರ್ತಿದ್ದಿಲ್ಲ. ಮೂರು ಸಾಸಿವೆ ಒಕ್ಕಣ ಇದನ್ನ ಬಸವಣ್ಣವ್ರು ಹೇಳಿದ್ದಾರೆ, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ತಾಯಿಯ ಗರ್ಭದಾಗಿದ್ದಾಗ ಏನು 3 ಮಾತು ಕೊಟ್ಟು ಬಂದೀವಿ, ಆ 3 ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಇದುವೇ ಕೊನೆಯ ಜನ್ಮ, ಮತ್ತೆ ಹುಟ್ಟು ಬರುವುದಿಲ್ಲ ಅಂತ ಹೇಳಿದ್ದಾರೆ. ಮಾನವ ಕುಲದ ಮುಖ್ಯ ಕರ್ತವ್ಯ ಏನಾಯಿತು ಅಂತಿಲ್ಲ. ಮತ್ತೆ ಇವೆಲ್ಲರೂ ಒಳ್ಳೆಯವರ ಇನ್ನೂ ಇಟ್ಕೊಂಡ್ಬಂದು ಬರಬೇಕಲ್ಲ, ಅದು ಬೇರೆ. ಅಂತೂ ಮಾನವ ಕುಲ ಇದೆ. ಕುಲ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಮಾನವ ಕುಲ. ಮಾನವ ಕುಲದ ಮುಖ್ಯ ಕರ್ತವ್ಯ ಏನು ಅಂದ್ರೆ ನಮ್ಮನ್ನು ನಾವು ತಿಳಿಯುವುದು ಮುಖ್ಯ ಕರ್ತವ್ಯ. ಆ ದಾರಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಮ್ಮನ್ನು ತೊಡಗಿಸಿಕೊಳ್ಳೋದು. ಸಂಪೂರ್ಣವಾಗಿ ಸಂತರು ನಡೆದ ದಾರಿಯಲ್ಲಿ ನಮಗೆ ನಡೆಯಲಿಕ್ಕೆ ಆಗದೆ ಹೋದರೂ ಕೂಡ 1-2 ಹೆಜ್ಜೆಗಳನ್ನಾದರೂ ಇಡುವುದಕ್ಕೆ ಪ್ರಯತ್ನ ಮಾಡಬೇಕು. ಇಷ್ಟೇ ಮತ್ತೇನಿಲ್ಲ. ಅದಕ್ಕಾಗಿ ಇಲ್ಲಿ ಕುಲಹೀನ ಅಂತ ಒಂದು ಶಬ್ದ ಬಂದದ್ರಿಂದ ಇದೆಲ್ಲ ಸ್ವಲ್ಪ ವಿಂಗಡಣೆ ವಿಸ್ತಾರ ನೋಡಿ. ಏನಂದ್ರು, ಅರಸನು ಪರಪೀಡಕನು ವಿಗ್ರಹಕರನು ಅತಿ ಕಳನು ಅಧಮನು ಕೋಟಿ ಕುಲಹೀನ. ಕುಲಹೀನ ಅಂದ್ರೆ ಅಧ್ಯಾತ್ಮದಲ್ಲಿ ಅತ್ಯಂತ ಅಭಿರುಚಿ ಉಳ್ಳವನು ಅಲ್ಲವೇ ಅಲ್ಲ ಅಂತ ಅಭಿಪ್ರಾಯ. ಕುಲಹೀನನು ಛಲವುಳ್ಳವನು, ಭಾಳ ಹಠಮಾರಿ, ಅವ್ನು ಹೇಳಿದ್ದೇ ಆಗ್ಬೇಕು. ಅವ್ನು ಹೇಳಿದ್ದೇ ಆಗ್ಬೇಕು. ಇದು ಹಠಮಾರಿಯ ಸ್ವಭಾವ. ಭಕ್ತಿ ರಹಿತನು, ಅವನಲ್ಲಿ ಭಕ್ತಿ ಅನ್ನೋದು ಲವಲೇಶವೂ ಇಲ್ಲ. ಭಕ್ತಿ ರಹಿತ ಭಕ್ತಿ ರಹಿತನು ಎನಿಸುವನು, ತಿಳಿದೆಯೇ ದುರ್ಶಿಷ್ಯ ನೆನೆಸುವನು. ಇವನಿಗೆ ಏನಂತಾರೆ ಅಂದ್ರೆ ದುಷ್ಟ ಶಿಷ್ಯ ಆಗ್ತದೆ. ಇವನಿಗೆ ತ್ಯಾಗ ಮಾಡುವುದೇ ಇವ್ರ ತ್ಯಾಗ, ನೋಯ್ ಹಾಕೋದಲ್ಲ ಮತ್ತೆ ಮತ್ತೆ ದುಷ್ಟ ಶಿಷ್ಯ. ಗುರು ದೂಷಕನು ಮತ್ತು ಅವನ ಕಲ್ಯಾಣ ಗುಣ ಹೇಳ್ತಾರೆ. ದುಷ್ಟ ಶಿಷ್ಯನ ಕಲ್ಯಾಣ ಗುಣ. ಗುರು ದೂಷಕನು ಹೊರಗೆ ಹಾಕಿರ್ತಾರೆ. ಇವನ ಗುರುಗಳನ್ನು ನೋಡಿ ಅವ್ರ ಮೇಲೆ ದೋಷಾರೋಪ ಮಾಡೋದು. ಅವರಲ್ಲೇ ದೋಷ ಇತ್ತು, ನಾನು ಹೊರಗೆ ಹಾಕಿರ್ತೀನಿ. ತನ್ನಲ್ಲಿರುವ ದೋಷ ಮುಚ್ಚಿಡೋದು. ಗುರುಗಳಲ್ಲಿ ದೋಷ ಇಲ್ಲದೆ ಇದ್ದರೂ ಕೂಡ ದೋಷ ಹೇಳುವುದಲ್ಲಿ ಗುರುದೂಷಕನು, ಗುರುಗಳನ್ನು ದೂಷಿಸುವುದೇ ಅವನ ಸ್ವಭಾವ. ಪರಪುರುಷಾರ್ಥವಿಲ್ಲದನು, ಪರಪುರುಷಾರ್ಥವೂ ಇಲ್ಲದನು. 4 ಪುರುಷಾರ್ಥ ಓದಿದ್ರಲ್ಲ, ವಿಚಾರ ಚಂದ್ರೋದಯ, ವಿಚಾರ ಸಾಗರ. 4 ಪುರುಷಾರ್ಥ ಯಾವುವು? ಅರ್ಥ, ಕಾಮ, ಮೋಕ್ಷ. 3 ಗೌಣ ಪುರುಷಾರ್ಥಗಳು. 4ನೇದು ಪರಮ ಪುರುಷಾರ್ಥ. ಧರ್ಮ, ಅರ್ಥ, ಕಾಮ ಇವು ಗೌಣ, ಮುಖ್ಯ ಪುರುಷಾರ್ಥ ಅಲ್ಲ. ಮುಖ್ಯ ಪುರುಷಾರ್ಥಕ್ಕೆ ಇವು ಸಾಧನಗಳು. ಮುಖ್ಯ ಪುರುಷಾರ್ಥ ಯಾವುದು? ನಮ್ಮನ್ನು ನಾವು ತಿಳಿಯುವುದು, ಪರತತ್ವವನ್ನು ಅರಿಯುವುದು ಮುಖ್ಯ ಪುರುಷಾರ್ಥ. ಮೋಕ್ಷವನ್ನು ಪಡೆಯುವುದೇ ಮುಖ್ಯ ಪುರುಷಾರ್ಥ. ಅದಕ್ಕಾಗಿ ಇವನು ಪುರುಷಾರ್ಥಹೀನನು, ಪುರುಷಾರ್ಥವಿಲ್ಲದನು. ಪುರುಷಾರ್ಥ ಅಂತ ಇವನಲ್ಲಿ ಇಲ್ಲೇ ಇಲ್ಲ. ಅಂದರೆ ಮೋಕ್ಷವನ್ನು ಪಡೆಯಬೇಕೆಂಬ ಉತ್ಕಟವಾದ ಇಚ್ಛೆಯೂ ಇಲ್ಲವೇ ಇಲ್ಲ. ಉರುಲೋಭಿ ಅಷ್ಟೇ ಅಲ್ಲ, ಉರುಲೋಭಿ, ಬಾಲಲೋಭಿ. ಏನೇನೋ ನೆನಪಾಗ್ತದೆ. ಕಂಡದ್ದೆಲ್ಲ ಬೇಕು, ಕಂಡದ್ದೆಲ್ಲ ಬೇಕು. ಗುರು ಲೋಭಿ. ಹೇಳೋದೆಲ್ಲ ಇದನ್ನು ಬಿಟ್ಟು ಹೋಗ್ತಂತ ಹೇಳ್ತಾ ಇರೋದು.
ಏನೇನು ಒಳ್ಳೆ ವಸ್ತುಗಳು ಕಾಣ್ತಾವಲ್ಲ ಅವು ಬೇಕು ಅನ್ನೋದು ದಾಸರು ಹಾಡ್ಯಾರ. ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರದು. ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರದು. ಅಲ್ಲಿ ತೋರಿಸಿದ್ರೆ ಅದು ಬೇಕು ಅಂತ ನಾವು ಪಾಪಿ. ಕಾಡಿ ಬೇಡ ಅದ ಇಸ್ಕೊಂಡ ಹೋಗೋದು, ತಗೊಂಡ ಹೋಗೋದು. ಅದಕ್ಕೆ ಉರುಲೋಭಿ. ಯಾವ ವಿಷಯದಲ್ಲಿ ಲೋಭಿ? ಲೌಕಿಕ ವಿಷಯದಲ್ಲಿ ಲೋಭಿ, ಉರುಲೋಭಿ. ಅದೇ ಅಧ್ಯಾತ್ಮದಲ್ಲಿ ಲೋಭಿ ಆದ್ರೆ ಎಷ್ಟೋ ಚಲೋ ಇತ್ತು. ಆ ಮಂತ್ರ ಕಲಿಬೇಕು, ಈ ಮಂತ್ರ ಕಲಿಬೇಕು, ಇನ್ನೊಂದು ಸಂಗ್ರಹ ಮಾಡ್ಬೇಕು ಅನ್ನೋದಷ್ಟು ಚಲೋ ಆಗಿತ್ತು. ಅವನು ವಿಷಯಾಭಿಮುಖಿ. ಉರುಲೋಭಿ, ದುರುಳನು, ಧೂರ್ತನು. ಏನು ನೋಡಿ ಒಂದು ಥರದ ಅರ್ಥ ಪಡುವ ಶಬ್ದಗಳು. ದುರುಳ, ಕಟ್ಟಮ, ಧೂರ್ತ, ಕಪಟಿ. ಧೂರ್ತ ಅಂದ್ರೆ ಕಪಟಿ. ಧೂರ್ತನು, ನಿರಸನು. ನಿರಸನು ಅಂದ್ರೆ ಭಾಳ ಬಿರುಸಂತ ಅರ್ಥ ಅಲ್ಲ. ಪ್ರೀತಿ ಇಲ್ಲದವನು. ಪ್ರೀತಿ ಅನ್ನುವುದೇ ಇವನ ಜೀವನದಲ್ಲಿ ಇಲ್ಲದವನು ಅಂತ ಬೇರೆಯವರನ್ನು ಪ್ರೀತಿ ಮಾಡೋದೇ ಗೊತ್ತಿಲ್ಲ. ನಿರಸನು. ನಿಷ್ಠುರ ಆಲಾಪನು. ಇನ್ನೊಬ್ಬರ ಕಿವಿಗೆ ಕೇಳಿದ್ರೆ ಅದಕ್ಕೆ ಚುಚ್ಚಿದಂಗೆ ಆಡ್ತಾರೆ. ಅಂತಹ ಕೆಟ್ಟ ಮಾತುಗಳಲ್ಲಿ ಆಡುವ ಸ್ವಭಾವದವನು. ನಿಷ್ಠುರ ಆಲಾಪನು. ಬರೀತಾರೆ ಚೋರನು. ಕಳ್ತನ ಮಾಡೋದು. ಗುರುಗಳ ಆಸ್ತಿಯಲ್ಲೇ ಕಳ್ತನ ಮಾಡ್ತಾನೆ. ಚೋರನು. ವರಶಿಷ್ಯನು ಎನಿಸಲು ಬರೀ. ಇಂತಹ ಗುಣಗಳು ಯಾರಲ್ಲಿವೆಯೋ ಅವನನ್ನ ವರಶಿಷ್ಯ ಅಂತ ಕರೆಯಲಿಕ್ಕೆ ಆಗುವುದಿಲ್ಲ ಅಂತ ಅಶಿಷ್ಯ ಲಕ್ಷಣವನ್ನ ಹೇಳಿ ಸಾಕಿಷ್ಟು. ಇದನ್ನು ಕೈ ಹತ್ತು ಬೇಡ ಅಂತ ಅವರೇ ಬಿಟ್ಟಿದ್ದಾರೆ. ಸ್ವಲ್ಪ ಬಗ್ಗೆ ಹೇಳಿದ್ದಾರೆ ಅವನ ಲಕ್ಷಣ. ಮುಂದಿನ ಸೂತ್ರ ನೋಡೋದು. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧವು ಅರಿಯದು ತನಗೆ ಎಂದು ಅದಕ್ಷೇನ ಮಾಡಿ ಬಂದಿದ್ವಿ. ಶ್ರವಣ ಮನನ ನಿಧಿಧ್ಯಾಸನ ಅಂತ ಬರ್ತಾರೆ. ಶ್ರವಣ ಅಂದ್ರೆ ಏನು ಅಂತ ಕೇಳಿದ್ರೆ ಶಾಸ್ತ್ರ ಶ್ರವಣ. ಶಾಸ್ತ್ರ ಶ್ರವಣವನ್ನೇ ಅಧ್ಯಯನ ಮಾಡು. ಮನನ ಅಂದ್ರೆ ಏನು? ಸಂಕ್ಷಿಪ್ತವಾಗಿ ಶಾಸ್ತ್ರದ ಅರ್ಥವನ್ನ ಮತ್ತೆ ಚಿಂತನೆ ಮಾಡು. ನಿಧಿಧ್ಯಾಸನ ನೋಡೋಣ ಏನೇನು ಹೇಳ್ತಾರೋ ಮುಂದೆ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಇವು ಮೂರು. ಉಪನಿಷತ್ ಪ್ರಮಾಣ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತ ಅಂತ ಉಪನಿಷತ್ ಪ್ರಮಾಣ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧವು ಅರಿಯದು. ಭವಬಂಧ ಹುಟ್ಟುವುದು ಸಾಯುವುದು, ಇದುವೇ ಭವಬಂಧ. ಹುಟ್ಟಿದಾಗ ಸಾಯಕ ಸಾಕ್ಯಾಕ ಹುಟ್ಟಾಕ ಅಂತ. ಹಾಗೆ ಜನನ ಮರಗಳಿಂದ ಬಿಡುಗಡೆ ಬಂದದೇ ಇರುವುದೇ ಬಂಧನ. ಭವಬಂಧವು ಅಳಿಯದು. ತನಗೆ ಅಂದ್ರೆ ಪ್ರತಿಯೊಬ್ಬ ಸಾಧಕನಿಗೆ ಎಂದೂ ಭವಬಂಧವು ಅಳಿಯಲಾರದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾರಿ ಮುರಾರೆ. ಭವಬಂಧ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಹುಟ್ಟು ಸಾವುಗಳಿಗೆ ಒಳಪಡುವುದು, ಇದುವೇ ಬಂಧನ. ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದುವುದೇ ಮೋಕ್ಷ, ಮತ್ತೇನಲ್ಲ. ಹುಟ್ಟು ಸಾವುಗಳಿಗೆ ಒಳಪಡುವುದೇ ಭವಬಂಧ. ಇದು ಸೂತ್ರದ ಲಕ್ಷಣ, ಸೂತ್ರದ ಅಭಿಪ್ರಾಯ. ನೋಡೋದು ಭವಬಂಧವು ಅರಿಯದು ತನಗೆ ಎಂದೂ ಶ್ರವಣ ಮನನ ನಿಧಿಧ್ಯಾಸನ ಇಲ್ಲದೆ ಹೋದರೆ ಭವಬಂಧನವು ನಾಶವಾಗಲಾರದು ಅಂತ ಇದರ ಅಭಿಪ್ರಾಯ. ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನವೆನಿಸುವಂತೆ ಅವಿರಳ ಪರತತ್ವ ವಿಷಯವ ಭವಬಂಧವು ಅರಿಯಲ್ ಆ ವರಶಿಷ್ಯಂಗೆ ಗುರು ಸುವಿಚಾರ ಮುಖದಿಂದ ತಿಳುಪುದು. ಸುವಿಚಾರ ಮುಖದಿಂದ ಗುರು ತಿಳುಪುದು. ಶ್ರವಣ ಅಂದ್ರೆ ಏನು? ಸಂಕ್ಷಿಪ್ತವಾಗಿ ಉಪಕ್ರಮಾದಿ ಷಡ್ವಿಧಿ ಲಿಂಗೈಹಿ ವೇದಾಂತಾನಾಂ ಜೀವ ಬ್ರಹ್ಮೈಕ್ಯ ಅವಧಾರಣ ತಾತ್ಪರ್ಯ ನಿರ್ಣಯ. ಶ್ರವಣ ಅಂದ್ರೆ ಏನು ಅಂತ ಕೇಳಿದ್ರೆ ಉಪಕ್ರಮಾದಿ ಷಡ್ವಿಧಿ ಲಿಂಗೈಹಿ ಅಂತ ಬರೀತಾರೆ. ಉಪಕ್ರಮ ಉಪಸಂಹಾರ ಕೂಡಿ ಒಂದು ಲಿಂಗ. ಹಿಂದೆ ಹೇಗಾಗಿತ್ತು ಮತ್ತೆ ಹೇಳೋದು. ಉಪಕ್ರಮ ಉಪಸಂಹಾರ ಕೂಡಿ ಒಂದು ಲಿಂಗ. ಅಭ್ಯಾಸ
ಎರಡನೇದು ಅಪೂರ್ವತ ಮೂರನೇದು ಫಲ ನಾಲ್ಕನೇದು ಉಪಪತ್ತಿ ಐದನೇದು ಅರ್ಥವಾದ ಅಥವಾ ಅರ್ಥವಾದ ಐದನೇದು ಉಪಪತ್ತಿ ಆರನೇದು. ಈ 6 ಲಿಂಗಗಳ ಚಿಹ್ನೆಗಳು. ಇವು 6 ಬೇಕಂತ ಶ್ರವಣ ಮಾಡಲಿಕ್ಕೆ. ಎಲ್ಲಿಂದ ಗ್ರಂಥ ಆರಂಭ ಮಾಡಿದಾರ ಅಥವಾ ಯಾವ ವಿಷಯವನ್ನು ಆರಂಭ ಮಾಡಿದಾರ ಆ ವಿಷಯಕ್ಕೆ ತಂದು ಮುಗಿಸ್ಬೇಕು. ಉಪಕ್ರಮ, ಉಪಸಂಹಾರ. ಹೇಳಿದ್ದನ್ನೇ ಮತ್ತೆ ಮತ್ತೆ ಕೇಳುವುದು, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದು. ಯಾಕ ಅಂತ ಕೇಳಿದ್ರೆ ಆತ್ಮತತ್ವ ಅತೀಂದ್ರಿಯ, ಯಾವ ಇಂದ್ರಿಯಗಳಿಗೂ ಗೋಚರ ಆಗುವಂಥದ್ದಲ್ಲ. ನಿಮ್ಮ ಅನುಭವಕ್ಕೆ ಮಾತ್ರ ವೇದ್ಯ. ಸ್ವಾನುಭೋಕ್ತೇಕ ಮಾನಾಯ, ಅನುಭವೈಕ ಗಮ್ಯ. ನಿಮ್ಮ ಅನುಭವಕ್ಕೆ ಮಾತ್ರ ಅದು ವೇದ್ಯ. ಯಾವ ಪ್ರಮಾಣಗಳು ನಿಮ್ಮ ಸ್ವರೂಪವನ್ನು ನಿಮ್ಮ ಎದುರಿಟ್ಟು ತಿಳಿಸಲಾರವು. ಯಾವ ಪ್ರಮಾಣಗಳು. ಆದುದರಿಂದ ಅತೀಂದ್ರಿಯವಾದಂಥದ್ದಂದ್ರೆ ಇಂದ್ರಿಯಗಳಿಗೆ ವಿಷಯವಲ್ಲದ್ದು ಆದ್ದರಿಂದ ಏನಾಗೈತಿ ಇಲ್ಲೇ ಅಂತ ಕೇಳಿದ್ರೆ ಮತ್ತೆ ಮತ್ತೆ ಅದನ್ನು ಅಭ್ಯಾಸ ಮಾಡಿ, ಮತ್ತೆ ಮತ್ತೆ ಅದನ್ನು ಕೇಳಬೇಕು, ಪುನಃ ಪುನಃ ಕೇಳಬೇಕು. ಇದು ಎರಡನೇ ಲಿಂಗ. ಉಪಕ್ರಮ ಉಪಸಂಹಾರ ಎಲ್ಲಿ ಆರಂಭ ಮಾಡಿರ್ತಾರೆ ಅಲ್ಲಿಗೆ ತಂದು ಮುಗಿಸೋದು ಒಂದು ಲಿಂಗ. ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದು, ಇದು ಅಭ್ಯಾಸ. ಅಪೂರ್ವತ ಯಾವ ಪ್ರಮಾಣಗಳಿಗೂ ಆತ್ಮವಿಷಯವಲ್ಲ, ಆದರೂ ಹೇಳಕ್ಕೆ ಹೊರಟಿದ್ದೇವೆ. ಕೇಳುತ್ತ ಮತ್ತೊಂದರಿಂದ ಕೇಳು ಉಪದೇಶಿಸಬೇಕು, ಅದರಿಂದ ಅಂತ ನಿಜಗುಣವೇ ಪರಮಾರ್ಥ ಗೀತೆಯಲ್ಲಿ ಹೇಳಿದಂತೆ ಒಂದಾನೊಂದು ರೀತಿಯಿಂದ ಶಬ್ದಕ್ಕೆ ವಿಷಯವಲ್ಲದ ಆತ್ಮತತ್ವವನ್ನು ಶಬ್ದಕ್ಕೆ ವಿಷಯ ಮಾಡಿಕೊಂಡು ಹೇಳುವತನ ರೂಢಿಯಲ್ಲಿದೆ. ಇದಕ್ಕೆ ಅಧ್ಯಾರೋಪ ಅಪವಾದ ಅಂತ ಕರಿತೇವೆ. ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ಯಾಕೆ ಆರೋಪ ಮಾಡಿದ್ರಿ, ಯಾಕೆ ಅದನ್ನು ದೇತಿಗಳಿದ್ರಿ? ಆರೋಪ ಅಪವಾದ. ಇಲ್ಲದು ಇದ್ದದ್ದನ್ನು ಇದೆ ಅಂತ ಆರೋಪ ಮಾಡೋದು, ಮತ್ತು ಅದನ್ನು ತೆಗೆದು ಇದರಿಂದ ಏನು ಲಾಭ? ಗಾದಿ ಮಾತು ಹೇಳಿದ್ನು ಅಂತ. ಯಾವುದೇ ವಿಷಯ ಆಗಲಿ ಕಲಿತು ಮರೆಯಬೇಕು. ಏನಂತ? ಕಲಿತು ಮರೆಯಬೇಕು. ಕಲಿತು ಅಲ್ಲ, ಕಲಿತು ಮರೆಯಬೇಕು. ಮರೆಯುವುದಾಗ ಅದನ್ನ ಕಲಿಬೇಕು. ಮರೆಯುವುದಾದ್ರೆ ಅದನ್ಯಾಕೆ ಕಲಿಬೇಕ? ಕಲಿತು ಮರೆಯಬೇಕು ಗಾದಿ ಮಾತು. ಮರೆಯೋದಾದರೆ ಅದನ್ನ ಯಾಕೆ ಕಲಿಬೇಕು? ಯಾರು ಅಂದ್ರಲ್ಲ, ನಾನು ಅನ್ಬೇಕಾಗ ಮರಿಬೇಕಾದ್ರೆ ಕಲಿತಾಗ ಮರ್ಯಾಕೆ ಬರ್ತತೆ. ಕಲಿಯದೆ ಹೋದ್ರೆ ಮರೆಯುವುದು ಹೆಂಗ? ಕಲಿತು ಮರೆಯಬೇಕು ಅಂದ್ರೆ ಏನಂದ್ರೆ ಅಭಿಪ್ರಾಯ, ಕಲಿಬೇಕಂತ ಅಭಿಪ್ರಾಯ. ಮರೆಯಬೇಕು ಅಂತಲ್ಲ, ನೀವು ಕಲಿತ ಮೇಲೆ ಮರ್ಯಾಕೆ ಬರ್ತದೆ. ಲಾಭ ಏನಾಗ್ತಂದ್ರೆ ಕಲಿಬಿಟ್ಟು ನಿಮ್ಮ ಸಂಸ್ಕಾರ ರೂಪದಲ್ಲಿ ಹೇಗೆ ಉಳಿತದಂತ ಅಭಿಪ್ರಾಯ. ಸೈಕಲ್ ನಡ್ಸಕ್ಕೆ ಕಲ್ತಿರ್ತೀರಿ ಸಹ ನೋಡ್ಕೊಂಡಿದ್ದಾರೆ, ಅದು ಮರ್ತಂಗೆ ಆಗೈತಿ. ಅದು ಸಹಜ ಐತಿಲ್ಲ. ಅದ ಕೈಗೆ ಯಾವಾಗ ಸೈಕಲ್ ಸಿಗ್ತದಾಗ ಸಹಜವಾಗಿ ಗಾಡಿ ನಡೆಸ್ತೀರಿ. ಅದನ್ನು ಮರ್ತಿದ್ದೀರೇನ? ದಿನ ಅನುಸಂಧಾನ ಮಾಡ್ತಾ ಇದ್ದೀರೇನ? ಇಲ್ಲ. ಅದಕ್ಕೆ ಇಲ್ಲಿ ಅಭ್ಯಾಸ ಕಲಿತು ಮರೆಯಬೇಕು ಅನ್ನುವ ಅಭ್ಯಾಸದಂತೆ ಹೇಳಿದ್ದನ್ನೇ ಹೇಳಿ ಅಂದ್ರೆ ಇದ್ದದ್ದನ್ನು ಆರೋಪ ಮಾಡಿ ಅದನ್ನು ತೆಗೆದು ಹಾಕುವುದರಿಂದ ಏನು ಲಾಭ ಅಂದ್ರೆ ಶಬ್ದಕ್ಕೆ ವಿಷಯವಲ್ಲದ ಬ್ರಹ್ಮವನ್ನು ತಿಳಿಯುವುದೇ ಲಾಭ. ಶಬ್ದಕ್ಕೆ ವಿಷಯವಲ್ಲದ ಬ್ರಹ್ಮವನ್ನು ತಿಳಿಯುವುದೇ ಲಾಭ, ಬೇರೆ ಲಾಭ ಏನಿಲ್ಲ. ಅದಕ್ಕಾಗಿ ಅಭ್ಯಾಸ ಅನ್ನುವಂಥದ್ದು ಎರಡನೇ ಲಿಂಗ. ಇದು ಲಿಂಗ ಅದೊಂದು. ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ, ಯಾವ ಪ್ರಮಾಣಗಳಿಗೂ ವಿಷಯವಲ್ಲದ್ದು. ಫಲ ಏನಪ್ಪಾ ಅಂತ ಹೇಳಿದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪವಾದ ಮೋಕ್ಷ. ಇದುವೇ ಫಲ. ಅರ್ಥವಾದ ಅಂದ್ರೆ ಏನ? ಭೇದದ ನಿಂದೆ, ಅಭೇದದ ಸ್ತುತಿ. ಎಲ್ಲಿ ದ್ವೈತ ಇದೆ ಅಲ್ಲಿ ದುಃಖ ಇದೆ, ಎಲ್ಲಿ ಅದ್ವೈತ ಇದೆ, ಅದ್ವೈತ ಅಂದ್ರೆ ಒಂದೇ ಎಲ್ಲಿ ಇದೆ ಅಲ್ಲಿ ಸುಖ ಇದೆ. ಏನೋ ಒಂದು ಮಾತು ಹಿಂದೆ ಬರ್ತಾರೆ, ಏಕ ಸುಖಿ दो दुखी तीन लटपटी चार पिटी तीन गड़बड़ चार चटपट. ಒಬ್ಳು ಇದ್ದಾಗ ಸುಖ ಐತಿ, ಎರಡು ಆಯ್ತಂದ್ರೆ ಶುರು ಆಯ್ತು, ಗಡ್ಬಡ್ ಶುರು ಆಯ್ತು.
ಅದ್ವೈತದಲ್ಲಿ ಸುಖ ಐತೆ, ದ್ವೈತದಲ್ಲಿ ಸುಖ ಐತೆ. ಅದ್ವೈತದಲ್ಲಿ ಸುಖ ಸಿಗ್ಬೋದು. ಭೇದದ ನಿಂದೆ ಅಭೇದದ ಸ್ತುತಿ, ಇದಕ್ಕೇನಂತ ಕರಿತೇವೆ? ಅರ್ಥವಾದ ಅಂತ ಕರಿತೇವೆ. ಇನ್ನು ಉಪಪತ್ತಿ. ಉಪಪತ್ತಿ ಅಂದ್ರೆ ಏನು? ಈ ಸಕಲ ಜಗತ್ತಿಗೆ ಪರಮಾತ್ಮನೇ ಕಾರಣ ಎಂದು ಹೇಳುವುದು ಉಪಪತ್ತಿ. ಈ ಸಕಲ ಜಗತ್ತಿಗೆ ಪರಮಾತ್ಮನೇ ಕಾರಣ. ಯಾವ ಪರಮಾತ್ಮ? ಸಗುಣ ಪರಮಾತ್ಮ ಕಾರಣ, ನಿರ್ಗುಣ ಪರಮಾತ್ಮ ಕಾರಣ ಅಲ್ಲ. ಅವನ ಕಾರ್ಯವೂ ಅಲ್ಲ, ಕಾರಣವೂ ಅಲ್ಲ. ಸಗುಣ ಪರಮಾತ್ಮ ಕಾರಣ. ಇಲ್ಲಿ ಉಪಪತ್ತಿ, ಪರಮಾತ್ಮನೇ ಜಗತ್ತಿಗೆ ಕಾರಣ ಅಂತ ಹೊಂದುಗಡೆಯಾಗುವಂತೆ ಹೇಳುವುದೇ ಉಪಪತ್ತಿ. ಯುಕ್ತಿಪೂರ್ವಕ ಹೊಂದುಗಡೆಯಾಗುವಂತೆ ಶಾಸ್ತ್ರವೂ ಇದೆ ಸಾಕಷ್ಟು. ಈ 6 ಲಿಂಗಗಳಿಂದ ಸಹಿತವಾಗಿ ಸಕಲ ಉಪನಿಷತ್ತುಗಳ ಅಭಿಪ್ರಾಯ ಏನಂತ ಹೇಳಿದ್ರೆ, ಜೀವ ಏವ ಬ್ರಹ್ಮ ನ ಅಪರಃ. ಜೀವಾತ್ಮನೇ ಬ್ರಹ್ಮನು ಅಲ್ಲದೆ ಜೀವಾತ್ಮನನ್ನು ಬಿಟ್ಟು ಬೇರೆ ಬ್ರಹ್ಮ ಇಲ್ಲ ಅನ್ನುವುದೇ ಸಕಲ ಉಪನಿಷತ್ತುಗಳ ತಾತ್ಪರ್ಯ. ಜೀವ ಬ್ರಹ್ಮರ ಐಕ್ಯವನ್ನು ಬೋಧಿಸುವುದೇ ಸಕಲ ಉಪನಿಷತ್ತುಗಳ ತಾತ್ಪರ್ಯ. ಅದಕ್ಕಾಗಿ ಇಲ್ಲಿ 6 ಲಿಂಗಗಳಿಂದ ಕೂಡಿಕೊಂಡು ಶ್ರವಣ ಮಾಡಬೇಕು. ಉಪಕ್ರಮ ಉಪಸಂಹಾರ ಬಹಳ ಮುಖ್ಯ ಐತಿ. ಇವುಗಳಿಂದ ಕೂಡಿಕೊಂಡು ಶ್ರವಣ ಮಾಡಬೇಕು. ವೇದಾಂತ ವೇದಾಂತ ಏನು ಹೇಳ್ತದಂದ್ರೆ ಅಭೇದವನ್ನು ಹೇಳ್ತದೆ, ಜ್ಞಾನವನ್ನು ಹೇಳ್ತದೆ. ಅಭೇದ ದರ್ಶನಂ ಜ್ಞಾನಂ. ಜೀವಾತ್ಮ ಪರಮಾತ್ಮರ ಮಧ್ಯದಲ್ಲಿ ಭೇದ ಇಲ್ಲವೇ ಇಲ್ಲ. ಕಾರಣದ ದೃಷ್ಟಿಯಿಂದ ನೋಡ್ರಿ, ಹಿಂದೆಲ್ಲ ದೃಷ್ಟಿ ಕೊಟ್ಟಿದೆ, ದೃಷ್ಟಾಂತ ಕೊಟ್ಟಾಗೈತಿ. ಮತ್ತೊಂದು ಸಂದರ್ಭ, ಕಾರಣದ ದೃಷ್ಟಿಯಿಂದ ನೋಡಿದಾಗ ಅಭೇದದ ಸಿದ್ಧಿ ಆಗ್ತದೆ, ಕಾರ್ಯದ ದೃಷ್ಟಿಯಿಂದ ನೋಡಿದಾಗ ಭೇದದ ಸಿದ್ಧಿ ಆಗ್ತದೆ. ಉದಾಹರಣೆಗೆ ಅನೇಕ ವಿಧವಾದ ಬಂಗಾರದ ಆಭರಣಗಳು ಅನೇಕ ವಿಧವಾಗಿ ಅನೇಕ ವಿಧವಾದ ಬಂಗಾರ ಅಲ್ಲ, ಬಂಗಾರದಿಂದ ಉಂಟಾಗಿರುವ ಆಭರಣಗಳ ಸಂಖ್ಯೆ ಭಾಳ ಇದೆ. ಇವೆಲ್ಲ ಗೊತ್ತಾಗುವಂಥವಲ್ಲ. ಉಂಗ್ರನು ಬಂಗಾರ, ಕೊರಳಾಗ ಹಾಕೊಳ್ಳುವಂತಹ ಒಂದು ಸರಾನು ಬಂಗಾರ. ಅದೇನಾರು ಹೆಸರಿಲ್ಲ ಬಿಡ್ರಿ, ಏನಾರು ಹೆಸರಿಲ್ಲ, ಸರ ಅಂದ್ಬಿಡೋಣ, ಅದು ಬಂಗಾರ. ಎರಡೂ ಬಂಗಾರ ಇಟ್ಕೊಂಡು ಬೆರಳಾಗ ಹಾಕುವ ಉಂಗ್ರ ಕೊರಳಾಗ ಹಾಕಕ್ ಕೊಡೋದಿಲ್ಲ, ಕೊರಳಲ್ಲಿ ಹಾಕುವ ಸರ ಬೆರಳಿಗೆ ಹಾಕಕ್ ಕೊಡೋದು. ಎರಡೂ ಬಂಗಾರ. ಆದ್ರೆ ಇಲ್ಲಿ ಭೇದ ಇದೆ. ಕಾರ್ಯ ಬಂಗಾರ, ಕಾರಣ. ಕಾರ್ಯ ರೂಪವಾಗಿರುವ ಆಭರಣಗಳಲ್ಲಿ ಭೇದ ಇದೆ, ಕಾರಣ ರೂಪವಾಗಿರುವ ಬಂಗಾರದಲ್ಲಿ ಭೇದ ಇಲ್ಲ. ನಾವು ಕಾರ್ಯದ ಭಾವವನ್ನು ತ್ಯಾಗ ಮಾಡಬೇಕು, ಕಾರಣವನ್ನು ಹುಡುಕಬೇಕು. ಆ ಕಾರಣದ ಅನುಭವ ನಮಗಾದ್ರೆ ಹೌದು ಬಂಗಾರನ ಕರೆ. ಅದಕ್ಕೆಲ್ಲ ಕತೆ ಹೇಳಿದೇವಿಂದ ನೆನಪು ಮಾಡ್ಕೊಂಡ್ಬಿಟ್ರಿ. ಆ ಕಡೆಗನು 2,000, ನಾಯಿಗನು 2,000, ದತ್ತಾತ್ರೇಯನ ಮೂರ್ತಿಗೂ 2,000. ನಾನೊಬ್ಬ ನಾಯಿಗೂ 2,000 ಅಂತಿ, ಆ ಕಡೆಗೂ 2,000 ಅಂತಿ, ದತ್ತಾತ್ರೇಯನ ಮೂರ್ತಿಗೂ 2,000 ಅಂತಿ. ಏನು ಶಾನೆ ಅದೇನು ಅನ್ನೋದು ತಗೊಳವಂಗ ಬಂಗಾರದ ದೃಷ್ಟಿ, ಕೊಡವಂಗ ದತ್ತಾತ್ರೇಯ, ಆಕಳ, ನಾಯಿ. ಈ ದೃಷ್ಟಿ ಯಾವ ದೃಷ್ಟಿ ಆಗ್ಬೇಕು? ನಾವು ಬಂಗಾರದ ದೃಷ್ಟಿ ಆಗ್ಬೇಕು. ಈ ಭೇದದ ಬುದ್ಧಿ ಬಿಡಬೇಕು. ಅದೇ ಬೇರೆ, ಇದು ಬೇರೆ, ಅದು ಬೇರೆ, ಇದು ಬೇರೆ ಬಿಡಬೇಕು. ಕಾರಣವನ್ನು ಹುಡುಕುತ್ತೇವೆ. ಕಾರಣದ ರೂಪದಿಂದ ನೋಡ್ರಿ ಅರ್ಥಾಗ್ತದ. ಇಡೀ ಜಗತ್ತು ಬ್ರಹ್ಮ ಸ್ವರೂಪ. ಇಡೀ ಆಭರಣಗಳು ಬಂಗಾರದ ಸ್ವರೂಪ. ಕಾರಣದ ದೃಷ್ಟಿಯಿಂದ ನೋಡ್ರಿ, ನೂಲಿನ ದೃಷ್ಟಿಯಿಂದ ನೋಡ್ರಿ. ಎಲ್ಲ ಅರಿವು ಒಂದ, ಎಲ್ಲ ಅರಿವಿಂದ ನೂಲ ಐತಿ. ಅದು ಪ್ಲಾಸ್ಟಿಕರ ಆಗಿರಲಿ ಅಥವಾ ಅರವಿಂದರ ಆಗಿರಲಿ, ನೂಲಿನ ದೃಷ್ಟಿಯಿಂದ ನೋಡಿದಾಗ ಭೇದ ಇಲ್ಲ. ಆದ್ರೆ ಕಾರ್ಯರೂಪವಾಗಿರುವ ಬಟ್ಟೆಯ ದೃಷ್ಟಿಯಿಂದ ನೋಡಿದಾಗ ಭೇದ ಇದೆ. ಅಂತೂ ಇಲ್ಲಿ ಭೇದದಲ್ಲಿ ದುಃಖ, ಅಭೇದದಲ್ಲಿ ಸುಖ ಅಂತ ಹೇಳಕ್ ಹೊಂಟಿದ್ದೇವೆ, ಮತ್ತೇನಿಲ್ಲ. ಅಭೇದದಲ್ಲಿ ಸುಖ, ಭೇದದಲ್ಲಿ ದುಃಖ. ಆದುದರಿಂದ
ಅಭೇದಾತ್ಮಕವಾಗಿರುವ ಅಂದರೆ ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ, ಅದನ್ನು ತಿಳಿಸಿಕೊಡುವುದೇ ಯಾರು ಲಿಂಗಗಳ ಗುರಿ ಎನ್ನುವಂಥ ಅಭಿಪ್ರಾಯ ಅಪೂರ್ವಕ. ಫಲ ಅತ್ಯಂತ ದುಃಖ ನಿವೃತ್ತಿ ಹೇಳಿಯಾಗಿತ್ತು. ನಮ್ಮ ಫಲ ಉಪಪತ್ತಿ, ಪರಮಾತ್ಮನೇ ಜಗತ್ತಿಗೆ ಕಾರಣ, ಅವನೇ ಜಗದ್ ರೂಪದಲ್ಲಿ ತೋರುತ್ತಿದ್ದಾನೆ. ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವಂಥ ಶ್ರುತಿ ವಾಕ್ಯವನ್ನು ಕೇಳ್ಕೊಂಡು ಬಂದಿದೆ. ಹೀಗಾಗಿ ಇಲ್ಲಿ ಪರಮಾತ್ಮ ಯೋಗ್ಯ ಅನ್ನುವಂಥ ಅಭಿಪ್ರಾಯವನ್ನು ಇಟ್ಟುಕೊಂಡಾಗ ನಮಗೆಲ್ಲವೂ ಹೊಂದುಗಡೆ ಆಗುವಂಥದ್ದು ಅಂತ ಅಭಿಪ್ರಾಯ. ಶ್ರವಣ, ಇದು ಶ್ರವಣಕ್ಕಿಷ್ಟ ಸಾಕ. ಶ್ರವಣ, ಮನನ, ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಜೀವಾತ್ಮ ಪರಮಾತ್ಮರಲ್ಲಿ ಭೇದ ಇದೆ ಎನ್ನುವಂತಹ ಭಾಗವನ್ನು ನೀತಿಗಳೆಯುವಂತಹ ಯುಕ್ತಿ, ಅದು ಶ್ರುತಿಗಳಿಗೆ ಅನುಗುಣವಾಗಿ ಜೀವಾತ್ಮ ಪರಮಾತ್ಮರಿಗೆ ಭೇದ ಇಲ್ಲ, ಅಭೇದವೇ ಎನ್ನುವಂತಹ ಯುಕ್ತಿಗಳು, ಶ್ರುತಿಗೆ ಹೊಂದುಗಡಿಯಾಗುವಂತಹ ಯುಕ್ತಿಗಳು, ಇವುಗಳನ್ನು ಇಟ್ಟುಕೊಂಡು ಚಿಂತನೆ ಮಾಡುವುದೇ ಮನನ ಅಂತ ಕರ್ಕೊಂಡ್ಬಂದರೆ. ಮನನದ ವಿಷಯ ವಿಸ್ತಾರ ಇದೆ. ಆ ಮನನದ ವಿಸ್ತಾರವಾದ ವಿಷಯವನ್ನು ಇಲ್ಲಿ ಹೇಳಕ್ಕಾಗೋದಿಲ್ಲ. ಸುಮ್ಮನೆ ಮನನದ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಜೀವ ಪರಮಾತ್ಮರ ಅಭೇದದ ನಿಶ್ಚಯವನ್ನು ಮಾಡುವುದೇ ಮನನ. ಇನ್ನು ನಿಧಿಧ್ಯಾಸನ, ಸಂಕ್ಷಿಪ್ತವಾಗಿ ನಿಧಿಧ್ಯಾಸನ ಏನು ಅಂತ ಕೇಳಿದ್ರೆ ಅನಾತ್ಮಾಕಾರ ವೃತ್ತಿ. ಆತ್ಮಚಿಂತನೆ ಮಾಡುವಾಗ ಅನಾತ್ಮಾಕಾರ ಅಂದ್ರೆ ಒಂದು ಆತ್ಮ, ಇನ್ನೊಂದು ಅನಾತ್ಮ. ಆತ್ಮ ಯಾವುದು ಅಂದ್ರೆ ಚೈತನ್ಯ, ಅನಾತ್ಮ ಯಾವುದು ಅಂದ್ರೆ ಚೈತನ್ಯದಲ್ಲಿ ಅಧ್ಯಸ್ಥವಾಗಿ ತೋರುವಂಥ ಪ್ರಪಂಚ, ಇದು ಅನಾತ್ಮ. ದೃಷ್ಟ, ನಮ್ಮ ಶರೀರ ಅನಾತ್ಮ, ಇದರೊಳಗೆ ಆತ್ಮ ಇಲ್ಲ, ಜೀವಾತ್ಮ. ಅವ ಚೇತನ ಸ್ವರೂಪ, ಶರೀರ ಅಚೇತನ ಸ್ವರೂಪ, ಇದು ಜಡ ಸ್ವರೂಪ. ಅಚೇತನ ಜಡ ಸ್ವರೂಪ. ಜಡ ಸ್ವರೂಪವನ್ನು ಜನ ಗೊತ್ತಾಕತ್ರಿ, ಯಾವಾಗ ಗೊತ್ತಾಕತಿ ಅನ್ನೋದು ಜನ ಇದ್ದಿದ್ರೆ ಇಂಥ ಕಟಿಂಗ್ ಬಿದ್ದಂಗೆ ಬಿದ್ದತಿ. ಇದು ಜಡ ಸ್ವರೂಪ. ಇನ್ನು ಪಕ್ಕ ಗೊತ್ತಾಗೋದು ಯಾವಾಗ ಅಂತ ಕೇಳಿದ್ರೆ ಜೀವಾತ್ಮ ಹೋಗಿರ್ಬೇಕು, ಆಗ ಪಕ್ಕ ಗೊತ್ತಾಗ ಇದು ಜಡ. ಮಣ್ಣಿನ್ಯಾಗಾರ ಹೋಳವ್ರು ಇದ್ದಾರೆ, ಬೆಂಕಿ ಹಾಕಿ ಸುಡೋರು ಇದ್ದಾರೆ, ನೀರಾಗ ಟೀಗ್ ಬಿಡೋರು ಇದ್ದಾರೆ, ಏನೆಲ್ಲ ಮಾಡೋರು ಇದ್ದಾರೆ. ಈಗ ಬಿಡಕ್ಕೆ ಬರ್ತೈತೇನ? ಇದು ಸೂಕ್ಷ್ಮ ಶರೀರ ಹೋಯ್ತಂದ್ರೆ ಇದು ಶವ. ಸೂಕ್ಷ್ಮ ಶರೀರ ಹೋಗ್ತದ, ಚೇತನ ಹೋಗೋದೆಲ್ಲ ಬರೋದಲ್ಲ, ಎಲ್ಲ ಪೂರ್ವದಲ್ಲಿ ಹೇಳಿದ್ದಾಗೈತಿ. ಮತ್ತೆ ನೆನಪಿಗಷ್ಟೇ. ಸೂಕ್ಷ್ಮ ಶರೀರ ಹೋಗ್ತದ, ಬರ್ತದ. ಸ್ವರ್ಗಕ್ಕೂ ಹೋಗ್ಬೋದು, ನರಕಕ್ಕೂ ಹೋಗ್ಬೋದು. ಅಡ್ಡಾಡೋದು ಯಾವುದು? ಸೂಕ್ಷ್ಮ ಶರೀರ. ಎಲ್ಲೆಲ್ಲಿ ಹೋಗ್ತದಲ್ಲಿ ಚೇತನ ತುಂಬ್ತಾ ಇರ್ತದ. ಸೂಕ್ಷ್ಮ ಶರೀರ ಎಲ್ಲಾರ ಹೋಗ್ಲಿ, ನರಕಕಾರ ಹೋಗ್ಲಿ, ಸ್ವರ್ಗಕಾರ ಹೋಗ್ಲಿ, ಅಲ್ಲಿ ಚೇತನ ತುಂಬ್ತಾ ಇರ್ತದೆ. ಅಂತೂ ಇದು ಜಡ. ನಾನು ಹೇಳಕ್ ಹೊಂಟದ್ದು ಯಾವುದು? ಸ್ಥೂಲ ಶರೀರ ಜಡ, ಇದು ಅನಾತ್ಮ, ಆತ್ಮ ಅಲ್ಲ. ಆತ್ಮ ಅನಾತ್ಮದ ವಿವರಣೆ ಜ್ಞಾನಕ್ಕೆ ಬರ್ತದೆ. ಆಗ ಆತ್ಮ ಅನಾತ್ಮಗಳ ವಿವರಣೆ ಮಾಡೋದು. ಅನಾತ್ಮ ಯಾವುದು? ಆತ್ಮ ಯಾವುದು? ನಮ್ಮ ಶರೀರ ಇಟ್ಕೊಂಡ ಶಾಸ್ತ್ರ ಹೇಳೋದು, ಅರಿವುದು ಇಟ್ಕೊಂಡು ಹೇಳೋದಕ್ಕಿಂತ ಅದು ಇದನ್ನು ಇಟ್ಕೊಂಡಿದ್ರೆ ಲಘು ತಿಳಿತು. ಅನಾತ್ಮ ಇದೊಂದೇ ಅನಾತ್ಮ ಅಲ್ಲ. ನೀ ಯಾವುದನ್ನು ತಿಳಿಯುತ್ತೀಯೋ ಅದು ಎಲ್ಲವೂ ಅನಾತ್ಮ. ನಿಮ್ಮ ಮನಸ್ಸು ನೀವು ತಿಳಿತೀರಿ, ನಿಮ್ಮ ಬುದ್ಧಿ ನೀವು ತಿಳಿತೀರಿ, ನಿಮ್ಮ ಅಹಂಕಾರ ನೀವು ತಿಳಿತೀರಿ, ನಿಮ್ಮ ಚಿತ್ತ ಅದನ್ನು ನೀವು ತಿಳಿತೀರಿ. ಯಾಕೋ ಮರುವಿ ಭಾಳ ಆಗತ್ತೈತಿ. ಇಲ್ಲ, ಒಂದ್ಸಲ ಕೇಳಿದ್ರೆ ಸಾಕು, ಅದು ಗಟ್ಟಿಯಾಗಿರ್ತದೆ. ಒಬ್ಬರಿಗೆ ಇರ್ತೈತಿ, ಒಬ್ಬರಿಗೆ ಇರುವುದಿಲ್ಲ. ಇವನ್ನೆಲ್ಲವನ್ನು ಎದುರಿಟ್ಟು ತಿಳಿಯುವುದರಿಂದ ಅವೆಲ್ಲ ಜಡ ಪದಾರ್ಥಗಳು. ತಿಳಿಯುವ ನೀನು ಚೇತನ, ತಿಳಿಯುವ ನೀನು ಆತ್ಮ ಚೇತನ. ಅದಕ್ಕೆ ಆತ್ಮನಾತ್ಮಗಳ ವಿವರಣೆ ಮಾಡುವುದು ಬಹಳಂತೂ ಮುಖ್ಯ ಅನ್ನುವಂತಹ ಅಭಿಪ್ರಾಯ. ಎಲ್ಲಿ ಮನನ, ವೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಚಿಂತನೆ ಮಾಡ್ತಾ ಹೋಗಿ ಜೀವಾತ್ಮ ಪರಮಾತ್ಮರಿಗೆ ಭೇದ ಇಲ್ಲ, ಅಭೇದವೇ ಇದೆ ಅನ್ನುವಂಥ ಚಿಂತನೆ. ಇದು ಮುಂದೆ ನಿಧಿಧ್ಯಾಸನದಲ್ಲಿ ಏನಾಗ್ತದೆ ಅಂದ್ರೆ ನಿರಂತರ ಅನಾತ್ಮಾಕಾರ ವೃತ್ತಿ ತಿರಸ್ಕಾರ, ಆತ್ಮಾಕಾರ ವೃತ್ತಿ ಪುರಸ್ಕಾರ. ಅಹಂ ಬ್ರಹ್ಮಾಸ್ಮಿ, ಉದಾಹರಣೆಗೆ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ ಚಿಂತನೆ ಮಾಡ್ತಾ ಹೋಗ್ರಿ. ನಿಮ್ಮ ಮನಸ್ಸು ಇಲ್ಲಿ ಹೋಗ್ಬಾರ್ದು. ನಿರ್ಗುಣ ನಿರಾಕಾರವಾಗಿರುವ ಬ್ರಹ್ಮವೇ ನಾನಾಗಿದ್ದೇನೆ, ಈ ಬುದ್ಧಿ ನಿರಂತರವಾಗಿ ಬರಬೇಕು. ಸಜಾತಿಯ ಪ್ರವಾಹ ಅಂತ ಕಾಡ್ತಾರೆ. ವಿಜಾತಿಯ ತಿರಸ್ಕಾರ, ದೇಹದ ತಿರಸ್ಕಾರ, ಸುಜಾತಿಯ ಪ್ರವಾಹ. ಅನಾತ್ಮಾಕಾರ ವಿಜಾತಿ, ಆತ್ಮಾಕಾರ ವೃತ್ತಿ ಸಜಾತಿ. ಅದು ನಿರಂತರವಾಗಿ ಸಾಗಬೇಕಂತ.
ನಿರಂತರವಾಗಿ ಅಂದ್ರೇನು ಮಲ್ಕೊಂಡೋಗೋ ಅಂತ ಅರ್ಥ ಮಾಡಬೇಡ್ರಿ. ಎಲ್ಲಿವರೆಗೆ ಎಚ್ಚರಾಗಿದ್ದೀರಿ ಅಲ್ಲಿವರೆಗೆ ನಿರಂತರವಾಗಿ ಸಾರಬೇಕು. ಇದು ನಿಧಿಧ್ಯಾಸನ. ನಿಧಿಧ್ಯಾಸನ ಪರಿಪಕ್ವ ಅವಸ್ಥೆಯೇ ಮೋಕ್ಷ. ಮೋಕ್ಷ ಅಂದರೆ ಬೇರೆ ಏನೂ ಇಲ್ಲ. ನಿಧಿಧ್ಯಾಸನ ಪರಿಪಕ್ವ ಅವಸ್ಥೆಯೇ ಮೋಕ್ಷ. ಹೀಗೆ ಶ್ರವಣ, ಮನನ, ನಿಧಿಧ್ಯಾಸನ ಇವುಗಳ ಸಂಕ್ಷಿಪ್ತ ವ್ಯಾಖ್ಯಾನ ಇವತ್ತು. ಮತ್ತೆ ಉಳಿದ ವಿಶೇಷವಾದ ವಿಷಯವನ್ನು ಮುಂದಿನ ಪ್ರವಚನದಲ್ಲಿ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.